ಸ್ನೇಹಿತರೆ, ತಂದೆ ತಾಯಿಯ ಒಂದು ಆಶೀರ್ವಾದ ಕೋಟಿ ಪುಣ್ಯಕ್ಕೆ ಸಮ ಅಂತಾರೆ. ತಂದೆ ತಾಯಿ ಮಾತು ಕೇಳೋರಿಗೆ ಪಾಲಿಸೋರಿಗೆ ಜೀವನದಲ್ಲಿ ಕೆಡುಕು ಅನ್ನೋದು ಬರಲ್ಲ ಅಂತಾರೆ. ಆದರೆ ಇದು ನಿಜಾನಾ? ನಿಜವಾಗ್ಲೂ ತಂದೆ ತಾಯಿ ಆಶೀರ್ವಾದದಲ್ಲಿ ಅಷ್ಟೊಂದು ಶಕ್ತಿ ಇರುತ್ತಾ ಅನ್ನೋದಕ್ಕೆ ನಾವು ಇವತ್ತು ಒಂದು ಪ್ರಾಚೀನ ಕತೆ ಮುಖಾಂತರ ತಿಳ್ಕೊಳ್ಳೋಣ. ಈ ಕಥೆಯಲ್ಲಿ ಆಸ್ತಿಗಾಗಿ ಕಿತ್ತಾಡ್ತಿದ್ದ ಮೂರು ಮಕ್ಕಳಲ್ಲಿ ಒಬ್ಬ ಮಗನ ಜೀವನ ಅವರ ತಂದೆಯ ಮೂರೇ ಮೂರು ಮಾತುಗಳನ್ನು ಪಾಲಿಸಿದ್ದಕ್ಕೆ ಬದಲಾಗ್ಬಿಡುತ್ತೆ. ಅಂಥದ್ದೇನಾಯ್ತು ಅವನ ಜೀವನದಲ್ಲಿ? ಏನಾ ಮೂರು ಮಾತುಗಳು? ಅವನು ಆ ಮಾತುಗಳನ್ನು ನಂಬಿಕೊಂಡು ಏನೆಲ್ಲ ಅನುಭವಿಸ್ದ, ಏನೆಲ್ಲ ಕಳ್ಕೊಂಡ, ಮತ್ತೆ ನಾವು ನಮ್ಮ ತಂದೆ ತಾಯಿಯ ಮಾತು ಕೇಳಬೇಕು ಬೇಡವೋ ಅನ್ನೋದಕ್ಕೆ ಈ ಕಥೆಯಲ್ಲಿ ವಿವರಣೆ ತುಂಬಾನೇ ಅದ್ಭುತವಾಗಿದೆ. ಸೊ ಕಥೆನ ಪೂರ್ತಿ ಕೇಳಿ. ತಂದೆಯ ಮಾತುಗಳನ್ನು ಮೀರದೆ ಅವುಗಳನ್ನು ಪಾಲಿಸಿದ ಮಗನ ಬಾಳು ಏನಾಯ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗಾದ್ರೆ ಒಂದೂರಲ್ಲಿ ಒಬ್ಬ ಶ್ರೀಮಂತ ಗೌಡ ವಾಸವಾಗಿರ್ತಾನೆ. ಅವನಿಗೆ 3 ಜನ ಗಂಡು ಮಕ್ಕಳು ಇರ್ತಾರೆ. ಆ 3 ಜನರಲ್ಲಿ ಹಿರಿಮಗ ಮತ್ತೆ ಕಿರಿಮಗ ಇಬ್ರದ್ದು ಮದುವೆ ಆಗಿರುತ್ತೆ. ಮಧ್ಯದವನ ಮದುವೆ ಇನ್ನೂ ಆಗಿರಲ್ಲ. ಗೌಡನ ಹತ್ರ ಆಸ್ತಿ ಅಂತಸ್ತು ಆಳು ಕಾಳು ಎಲ್ಲ ಇರುತ್ತೆ. ಅಕ್ಕಪಕ್ಕದ ಊರಲ್ಲೆಲ್ಲ ಅವನೇ ದೊಡ್ಡ ಶ್ರೀಮಂತ ಆಗಿರ್ತಾನೆ. ಆದ್ರೆ ಎಷ್ಟೇ ಶ್ರೀಮಂತಿಕೆ ಇದ್ರೂ ಜೀವನದಲ್ಲಿ ಕಷ್ಟ ನಷ್ಟ ಅನ್ನೋದು ಬರಲೇಬೇಕು ಅನ್ನೋ ಹಾಗೆ ಆ ಗೌಡನ ಮಕ್ಕಳ ಮಧ್ಯದಲ್ಲಿ ಆಸ್ತಿ ವಿಚಾರದಲ್ಲಿ ಜಗಳ ಆಗ್ಬಿಡುತ್ತೆ. ಆಗ ಊರವರೆಲ್ಲ ಗೌಡನಿಗೆ, ಇನ್ನೇನು ಮಕ್ಕಳೆಲ್ಲ ಮದುವೆ ಗಿದ್ವೆ ಆಗ್ಬಿಟ್ಟಿದ್ದಾರೆ, ಅವರಿಗೂ ಜವಾಬ್ದಾರಿ ಅನ್ನೋದು ಬಂದಿರುತ್ತೆ, ಇನ್ನೇನು ಒಬ್ಬನೇ ತಾನೇ ಮದುವೆ ಆಗ್ಬೇಕಾಗಿರೋದು, ಪರವಾಗಿಲ್ಲ ಗೌಡ್ರೆ, ಆಗಿದ್ದಾಗ್ಲಿ ಆಸ್ತಿ ಪಾಲ್ ಮಾಡ್ಬಿಡಿ, ಇಲ್ಲ 3 ಜನನು ಸುಮ್ಮನೆ ಕಿತ್ತಾಡ್ತಿರ್ತಾರೆ ನೋಡಿ ಅಂತ ಸಲಹೆ ಕೊಡ್ತಾರೆ. ಗೌಡನು ಸ್ವಲ್ಪ ಯೋಚನೆ ಮಾಡಿ ಸರಿ ಅಂತ ಆಸ್ತಿ ಪಾಲ್ ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ. ಮಾರನೇ ದಿನ ಪಂಚಾಯಿತಿಯಲ್ಲಿ ಅವನ 3 ಜನ ಮಕ್ಕಳನ್ನು ನಿಲ್ಲಿಸಿ ಆಸ್ತಿ ಪಾಲ್ ಮಾಡೋದಕ್ಕಿಂತ ಮೊದಲು, ಆ 3 ಜನರಿಗೂ ಆಸ್ತಿ ಪಾಲ್ ಮಾಡಬೇಕು ಅಂದ್ರೆ ನನ್ನೊಂದು ಕಂಡೀಷನ್ ಇದೆ, ಅದನ್ನ ನೀವು ಒಪ್ಪೋದಾದ್ರೆ ಮಾತ್ರ ನಾನು ಆಸ್ತಿ ಪಾಲ್ ಮಾಡೋದು, ಇಲ್ಲ ಇಲ್ಲ ಆಸ್ತಿಯನ್ನ ಅನಾಥಾಶ್ರಮಕ್ಕೆ ಇಲ್ಲ ವೃದ್ಧಾಶ್ರಮಕ್ಕೆ ದಾನ ಮಾಡ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಆ 3 ಜನನು ಅಪ್ಪ ತಮಾಷೆ ಮಾಡ್ತಿದ್ದಾರೆ ಅನ್ಕೋತಾರೆ. ಆದ್ರೆ ಗೌಡ ತಮಾಷೆ ಮಾಡ್ತಿರಲ್ಲ. ಗೌಡ ಗಂಭೀರವಾಗಿರೋದನ್ನ ನೋಡಿ ಮಕ್ಕಳು ಸರಿ ಹೇಳಿ ಅದೇನ್ ಕಂಡೀಷನ್ ಅಂತ ಕೇಳ್ತಾರೆ. ಆಗ ಗೌಡ, ನೋಡ್ರಪ್ಪ, ನನ್ನ ಆಸ್ತಿ ಯಾವುದೇ ಕಾರಣಕ್ಕೂ 3 ಭಾಗ ಮಾಡಲ್ಲ, ನಾನು 2 ಭಾಗ ಅಷ್ಟೇ ಮಾಡೋದು. ನಿಮ್ಮ 3 ಜನರಲ್ಲಿ ಇಬ್ರಿಗೆ ಮಾತ್ರ ನನ್ನ ಆಸ್ತಿ ಸಿಗೋದು. ಉಳಿದವನಿಗೆ ನಾನು ಬರೀ 3 ಮಾತುಗಳನ್ನ ಆಸ್ತಿಯ ರೂಪದಲ್ಲಿ ಕೊಡ್ತೀನಿ ಅಷ್ಟೇ. ನನ್ನ ಮಾತು ಕೇಳೋನಿಗೆ ಆಸ್ತಿ ಸಿಗಲ್ಲ, ಆಸ್ತಿ ಬೇಕು ಅನ್ನೋರಿಗೆ ಮಾತು ಸಿಗಲ್ಲ. ಈಗ ನೀವೇ ನಿರ್ಧಾರ ಮಾಡ್ಕೊಳ್ಳಿ ನಿಮ್ಗೆ ಏನೇನ್ ಬೇಕು ಅಂತ ಅಂತ ಗೌಡ ಹೇಳ್ತಾನೆ. ಮಕ್ಕಳು, ಮನೆಯವರು, ಊರವರು ಯಾರು ಕೂಡ ಈ ಕಂಡೀಷನ್ಗೆ ಒಪ್ಪಲ್ಲ. ಆದ್ರೆ ಗೌಡ, ಇದೇ ನನ್ನ ನಿರ್ಧಾರ, ಇದಕ್ಕೆ ಒಪ್ಪೋದಾದ್ರೆ ಮಾತ್ರ ನನ್ನ ಆಸ್ತಿ ಪಾಲ್ ಮಾಡೋದು, ಇಲ್ಲ ಒಂದು ಕ್ಷಣನೂ ಯೋಚನೆ ಮಾಡಲ್ಲ, ಪೂರ್ತಿ ಆಸ್ತಿಯನ್ನ ದಾನ ಮಾಡ್ಬಿಡ್ತೀನಿ ಅಂತ ಸೀರಿಯಸ್ ಆಗಿ ಹೇಳ್ತಾನೆ. ಆಗ 3 ಜನ ಹುಡುಗರು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾರೆ. ಅವರಿಗೆ ಅವ್ರ ತಂದೆ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ಅವ್ರು ಹೇಳಿದ್ದನ್ನ ಮಾಡೇ ತೀರ್ತಾರೆ ಅನ್ನೋದು ಅವರಿಗೆ ತಿಳಿದಿರುತ್ತೆ. ಅದಕ್ಕೆ ಅವ್ರ 3 ಜನನು ಅವರವರಲ್ಲೇ ಮಾತಾಡ್ಕೋತಾರೆ. ಮತ್ತೆ ಮದುವೆ ಆಗಿರೋ ಹಿರಿಮಗ ಮತ್ತೆ ಕಿರಿಮಗ, ನಾವು ಸಂಸಾರ ನಡೆಸೋದಕ್ಕೆ ಹೆಂಡತಿ ಮಕ್ಕಳನ್ನ ಸಾಕೋದಕ್ಕೆ ನಮ್ಗೆ ಆಸ್ತಿ ಬೇಕೇ ಬೇಕು ಅಂತ ಅವರು ಆಸ್ತಿಯನ್ನ ಚೂಸ್ ಮಾಡ್ತಾರೆ. ಮದುವೆ ಆಗದಿರೋ ಮಧ್ಯದ ಮಗ, ಸರಿ ಬಿಡಿ ಇನ್ನೇನು ಪರವಾಗಿಲ್ಲ, ಅಪ್ಪ ಇಷ್ಟೊಂದು ಸೀರಿಯಸ್ ಆಗಿ ಹೇಳ್ತಿದ್ದಾರೆ ಅಂದ್ರೆ ಏನಾದರೂ ಇದ್ದೇ ಇರುತ್ತೆ, ನನಗೆ ಆಸ್ತಿ ಏನು ಬೇಡ, ನಾನು ಹೇಗೋ ಜೀವನ ನಡೆಸ್ಕೋತೀನಿ, ಮದುವೆ ಆಗಿ ಸಂಸಾರ ನಡೆಸ್ತಿರೋ ಅವರಿಗೇನೆ ಆಸ್ತಿ ಹಂಚಿ, ನನಗೆ ಅದೇನು ಹೇಳಬೇಕು ಅಂತಿದ್ರು ಹೇಳಿ, ನಾನು ರೆಡಿ ಇದ್ದೀನಿ ಕೇಳೋದಕ್ಕೆ ಅಂತ ಹೇಳ್ತಾನೆ. ಆಗ ಗೌಡ ಮುಗುಳ್ನಗ್ತಾ ಸರಿ ಅಂತ ಅವನ ಪೂರ್ತಿ ಆಸ್ತಿಯನ್ನ 2 ಭಾಗ ಮಾಡಿ ಪಂಚಾಯಿತಿಯಲ್ಲಿ ಎಲ್ಲ ಜನರ ಮುಂದೆ ಹಿರಿಮಗ ಮತ್ತೆ ಕಿರಿಮಗನಿಗೆ ಹಂಚ್ತಾನೆ. ಅದನ್ನ ನೋಡಿ ಮಧ್ಯದ ಮಗ ಮುಖ ಇಳಿಸ್ಕೊಂಡು ಬೇಜಾರಲ್ಲಿ ನಿಂತಿರ್ತಾನೆ. ಅವನನ್ನ ನೋಡಿ ಜನ ಎಲ್ಲ ಆಡ್ಕೋತಿರ್ತಾರೆ, ಎಂತ ಮೂರ್ಖ ಹುಡುಗ ಇವನು, ಆಸ್ತಿ ಗೀಸ್ತಿ ಏನು ತಗೊಳ್ದೆ ಏನು ಮಾತಾಡ್ದೆ ಹೇಗ್ ಮೂದೇವಿ ತರ ನಿಂತಿದ್ದಾನೆ ನೋಡಿ, ಇವಾಗ ಇವನ್ ಜೀವನ ಹೇಗ್ ನಡೆಸ್ತಾನೆ. ಅವನ ಅಣ್ಣ ಮತ್ತೆ ತಮ್ಮ ಬುದ್ಧಿವಂತರು, ನಾವು ಮದುವೆ ಆಗಿದ್ದೀವಿ ಅನ್ನೋ ನೆಪ ಇಟ್ಕೊಂಡು ಆಸ್ತಿ ಇಸ್ಕೊಂಡ್ರು, ಆದ್ರೆ ಇವನ್ ಗತಿ ಅದೋ ಗತಿನೇ, ಏನೋ ಅಪ್ಪನ್ ಮಾತು ಕೇಳ್ತಾನಂತೆ, ಮಾತು ಮುಟ್ಟಾಳ ಅಂತೆಲ್ಲ ಎಲ್ರೂ ಮಾತಾಡ್ಕೋತಿರ್ತಾರೆ. ಅವ್ರ ಮಾತನ್ನ ಕೇಳಿ ಆ ಮಧ್ಯದ ಹುಡುಗನಿಗೆ ಬೇಜಾರಾಗ್ತಿರುತ್ತೆ. ಆದ್ರೂ ಅದನ್ನೆಲ್ಲ ಸಹಿಸ್ಕೊಂಡು ಅವ್ರ ತಂದೆ ಇನ್ನು ಏನೇನ್ ಮಾಡ್ತಾರೆ ನೋಡೋಣ ಅಂತ ತಾಳ್ಮೆಯಿಂದ ಆ ಹುಡುಗ ಕಾಯ್ತಿರ್ತಾನೆ. ಗೌಡ ಅವನ ಪೂರ್ತಿ ಆಸ್ತಿಯನ್ನ ಇಬ್ಬರಲ್ಲೂ ಸಮನಾಗಿ ಹಂಚಿ ಮನೆ ಮಾತ್ರ ಗೌಡನಿಗಾಗಿ ಉಳಿಸ್ಕೊತಾನೆ. ಮತ್ತೆ ನಾನ್ ಸತ್ತ ಮೇಲೆ ಈ ಮನೆಯನ್ನ ಒಡಿಬೇಡಿ, ಒಂದು ಮಾರಿ ಇಬ್ರಲ್ಲೂ ದುಡ್ಪಾಲ್ ಮಾಡ್ಕೊಳ್ಳಿ, ಇಲ್ಲ ದಾನ ಮಾಡ್ಬಿಡಿ, ಅದನ್ ಬಿಟ್ಟು ಮನೆ ಕೂಡ ನನಗ್ ಬೇಕು ಅಂತ ಕಿತ್ತಾಡ್ಬೇಡಿ ಅಷ್ಟೇ ಅಂತ ಹೇಳ್ತಾನೆ. ಅವನ ಮಾತನ್ನ ಎಲ್ರೂ ಕೂಡ ಸರಿ ಅಂತ ಒಪ್ಕೋತಾರೆ. ಗೌಡ ಈಗ ಮಧ್ಯದ ಮಗನ ಮುಖ ನೋಡ್ತಾನೆ. ಆಗ ಗೌಡನಿಗೆ ಅವನು ಬೇಜಾರಾಗಿದ್ದಾನೆ ಅಂತ ಗೊತ್ತಾಗುತ್ತೆ. ಗೌಡನಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಆಸ್ತಿ ವಿಚಾರದಲ್ಲಿ ನನಗೆ ಆಸ್ತಿ ಬೇಡ, ನನಗೆ ನಿನ್ ಮಾತು ಬೇಕು ಅಂತ ಹೇಳೋ ದಮ್ಮಿರೋದು 2ನೇ ಹುಡುಗನಿಗೆ ಮಾತ್ರ ಅಂತ. ಮೊದ್ಲಿಂದನೂ ಆ ಹುಡುಗ ಹಣ ಆಸ್ತಿಗಿಂತ ಹೆಚ್ಚು ತಂದೆಯ ಅನುಭವಕ್ಕೆ, ದೊಡ್ಡವರ ಸಲಹೆಗಾಗಿ ಮೊದಲ ಆದ್ಯತೆ ಕೊಡ್ತಿರ್ತಾನೆ. ಅದಕ್ಕೆ ಅವನ ಗುಣವನ್ನ ಸರಿಯಾಗಿ ಪರೀಕ್ಷೆ ಮಾಡೋದಕ್ಕೆ ಗೌಡ ಆಸ್ತಿ ಹೆಸರಲ್ಲಿ ಈ ಆಟ ಆಡಿರ್ತಾನೆ. ಗೌಡನ್ ಜೊತೆ ಅವ್ರ ತಂದೆ ಆಸ್ತಿ ಬೇಕು ಇಲ್ಲ ಮಾತು ಬೇಕು ಅನ್ನೋ ಈ ಆಟ ಆಡಿ ಗೌಡನ್ನೂ ಊರ್ಬಿಟ್ಟು ಓಡಿಸಿರ್ತಾರೆ. ಅದೇ ಸೇಮ್ ಆಟನ ಗೌಡ ಅವನ ಮಕ್ಕಳ ಜೊತೆ ಆಡ್ತಾನೆ.
ಪಂಚಾಯಿತಿ ಮುಗ್ದು ಆಸ್ತಿ ಎಲ್ಲ ಭಾಗ ಆದ್ಮೇಲೆ ಗೌಡ ಬೇಜಾರಾಗಿದ್ದ ಎರಡನೇ ಮಗನ ಹೆಗಲ ಮೇಲೆ ಕೈಯಿಟ್ಟು ಬಾ ಅಂತ ಅಲ್ಲಿಂದ ದೂರ ಕರ್ಕೊಂಡು ಹೋಗ್ತಾನೆ. ಮತ್ತೆ ಹಾಗೆ ನಡೀತಾ ನಡೀತಾ ಗೌಡ ಅವನ ಮಗನಿಗೆ ನೀನು ಕೂಡ ಆಸ್ತಿ ಕೇಳ್ಬೋದಾಗಿತ್ತಲ್ಲ, ಯಾಕೆ ಕೇಳಲಿಲ್ಲ ಅಂತ ಕೇಳ್ತಾನೆ. ಆಗ ಮಗ ಇರ್ಲಿ ಬಿಡಪ್ಪ, ನನಗೆ ನಿನ್ನ ಆಸ್ತಿಗಿಂತ ನೀನ್ ಮುಖ್ಯ, ನಿನ್ನ ಮಾತು ನಿನ್ನ ಅನುಭವ ಮುಖ್ಯ, ಅದಕ್ಕೆ ಕೇಳಿಲ್ಲ ಅಂತ ಹೇಳ್ತಾನೆ. ಮಗನ ಮಾತುಗಳನ್ನ ಕೇಳಿ ಗೌಡನಿಗೆ ತುಂಬಾನೇ ಸಂತೋಷ ಆಗುತ್ತೆ. ಆಗ ಗೌಡ ಸರಿ ಕೇಳು, ನಾನು ನಿನಗೆ ಆಸ್ತಿ ಕೊಡ್ಲಿಲ್ಲ ಅಂತ ಬೇಜಾರಾಗ್ಬೇಡ. ನನ್ನ ತಂದೆ ನನಗೂ ಕೂಡ ಆಸ್ತಿ ಕೊಟ್ಟಿರಲಿಲ್ಲ. ನಾನು ಒಬ್ಬನೇ ಒಬ್ಬ ಮಗ ಆಗಿದ್ರು ಅವರು ಕೂಡ ಹೀಗೆ ನಿನಗೆ ನಾನ್ ಬೇಕೋ ಇಲ್ಲ ಆಸ್ತಿ ಬೇಕೋ ನಿರ್ಧಾರ ಮಾಡು ಅಂತ ಕೇಳಿದ್ರು. ನಾನು ನೀನ್ ಬೇಕು ಅಂತ ಹೇಳಿದೆ. ಆಗ ಅವರು ಅವರ ಪೂರ್ತಿ ಆಸ್ತಿಯನ್ನ ದಾನ ಮಾಡಿಬಿಟ್ರು. ಮತ್ತೆ ನನಗೆ ಜೀವನದ 3 ಅಮೂಲ್ಯ ಮಾತುಗಳನ್ನ ಆಸ್ತಿಯ ರೂಪದಲ್ಲಿ ಕೊಟ್ಟರು. ಅವುಗಳಿಂದ ನಾನು ಇಲ್ಲಿ ಬಂದು ಸುತ್ತಮುತ್ತಲಿನ ಊರಲ್ಲೇ ತುಂಬಾ ದೊಡ್ಡ ಶ್ರೀಮಂತನಾಗಿ ಬೆಳೆದೆ. ನೀನೇ ನೋಡ್ತಿದ್ಯಲ್ಲ. ಆದ್ರೆ ನಿನ್ನ ಜೀವನದಲ್ಲೂ ಹೀಗೆ ಆಗುತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ನಿನ್ನ ಹಣೆ ಬರದಲ್ಲಿ ಏನು ಬರ್ದಿದೆಯೋ ನನಗಂತೂ ಗೊತ್ತಿಲ್ಲ. ಆದ್ರೆ ಈ ಮಾತುಗಳು ನಿನ್ನನ್ನ ಆರಿಸಿದೆ. ಅದಕ್ಕೆ ನಿನಗೆ ಇವುಗಳನ್ನ ಹೇಳ್ಕೊಡ್ತಿದ್ದೀನಿ. ಸರಿಯಾಗಿ ಕೇಳ್ಕೊ, ನಾನು ಒಂದೇ ಸಲ ಹೇಳೋದು, ಇನ್ನೊಂದ್ಸಲ ಹೇಳಲ್ಲ ಅಂತ ಹೇಳ್ತಾನೆ. ಆಗ ಮಗ ಸರಿ ಅಂತ ಧ್ಯಾನದಿಂದ ಕೇಳ್ತಾನೆ. ಆಗ ಗೌಡ ನೋಡು, ಮೊದಲನೇ ಮಾತು, ಎಲ್ಲಾದ್ರೂ ಹೋಗ್ತಿರ್ಬೇಕಾದ್ರೆ ದಾರಿ ಬಿಟ್ಟು ಪಕ್ಕದಲ್ಲಿ ಕೂತ್ಕೊಳ್ಳೋದನ್ನ ರೂಢಿ ಮಾಡ್ಕೋ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಮಗನಿಗೆ ತಲೆ ಕೆಟ್ಟೋಗುತ್ತೆ. ನನಗೆ ನೀವು ಏನು ಹೇಳ್ತಿದ್ದೀರೋ ಗೊತ್ತಾಗ್ತಿಲ್ಲ ಅಪ್ಪ ಅಂತ ಹೇಳ್ತಾನೆ. ಆಗ ಗೌಡ ನೀನ್ ಜಾಸ್ತಿ ತಲೆ ಓಡಿಸ್ಬೇಡ, ಸುಮ್ಮನೆ ನಾನು ಹೇಳಿದ್ ಕೇಳು. ಈ ಮಾತುಗಳು ನಿನಗೆ ಅತಿ ಹೆಚ್ಚು ಅವಶ್ಯಕತೆ ಇದ್ದಾಗ ಅವಾಗವೇ ನಿನ್ನ ಜೀವನದಲ್ಲಿ ಅಳವಡಿಕೆ ಆಗುತ್ತೆ. ನೀನು ಅವುಗಳ ಬಗ್ಗೆ ಯೋಚನೆ ಮಾಡಬೇಡ, ಬರೀ ಕೇಳು ಅಷ್ಟೇ ಅಂತ ಹೇಳ್ತಾನೆ. ಆಗ ಮಗ ಸರಿ ಅಂತ ತಲೆ ಆಡಿಸ್ತಾನೆ. ಗೌಡ ಮುಂದೆ ಹೇಳ್ತಾನೆ, ಎರಡನೇ ಮಾತು, ಯಾವತ್ತೂ ಹಿರಿಯರ ಮಾತನ್ನ ಮೀರ್ಬೇಡ. ಅವರಿಗೆ ಆಗಲ್ಲ ಅಂತ ಯಾವತ್ತೂ ಹೇಳಬೇಡ. ಅವ್ರು ಏನೇ ಹೇಳಿ ಲಾಭ ನಷ್ಟದ ಬಗ್ಗೆ ಯೋಚನೆ ಮಾಡಬೇಡ, ಸುಮ್ಮನೆ ಮಾಡು ಅವ್ರು ಹೇಳೋ ಕೆಲಸವನ್ನ. ಮೂರನೇ ಮಾತು, ಜೀವನದಲ್ಲಿ ಒಂದೇ ಸಲ ಏನಾದರೂ ಏರುಪೇರುವಾಗಿ ಮುಂದೇನು ಮಾಡಬೇಕು ಅಂತ ಯಾವುದೇ ದಾರಿ ಕಾಣದೇ ಇದ್ದಾಗ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡ. ತಾಳ್ಮೆ ಇರಲಿ, ಆಗೋದೆಲ್ಲ ಒಳ್ಳೆಯದಕ್ಕೆ. ಅಂಥ ಸಮಯದಲ್ಲಿ ಮೂಕ ಪ್ರೇಕ್ಷಕನ ಹಾಗೆ ಕಾದು ನೋಡು. ಚಮತ್ಕಾರ ನಡೆಯೋ ಸಮಯ ಅದು. ಅಂಥ ಸಮಯದಲ್ಲಿ ನೀನು ಭಾವನೆಗಳಿಗೆ ಒಳಗಾಗಿ ಏನಾದರೂ ತಪ್ಪು ನಿರ್ಧಾರ ಮಾಡಿದ್ರೆ ಜೀವನ ಹಾಳಾಗೋಗುತ್ತೆ. ಹಾಗಾಗಿ ಅಂಥ ಸಮಯದಲ್ಲಿ ತಾಳ್ಮೆ ಇರಲಿ. ಇಷ್ಟೇ, ಇದ್ರ ಮುಂದೆ ನಾನು ಏನು ಹೇಳಲ್ಲ. ಈ ಮಾತುಗಳನ್ನು ಪಾಲಿಸಿನೇ ನಾನು ಈ ಎತ್ತರಕ್ಕೆ ಬೆಳೆದಿದ್ದು. ಊರಲ್ಲೇ ಅತಿ ದೊಡ್ಡ ಶ್ರೀಮಂತ ಆಗಿ ಸುತ್ತಮುತ್ತಲಿನ ಊರಲ್ಲೆಲ್ಲ ಹೆಸರುವಾಸಿ ಆಗಿದ್ದು. ನನ್ನ ಪೂರ್ತಿ ಜೀವನದ ಸಾರಾಂಶದ ಮಾರ್ಗವನ್ನು ನಿನಗೆ 3 ಮಾತುಗಳಲ್ಲಿ ಹೇಳಿದ್ದೀನಿ. ಇವುಗಳನ್ನು ಬಳಸ್ಕೊಂಡು ನಿನ್ನ ಜೀವನ ಏನಾಗುತ್ತೆ, ನೀನು ಎಲ್ಲಿ ಹೋಗಿ ತಲುಪ್ತೀಯ ಅನ್ನೋದು ನಿನ್ನ ಮೇಲೆ ನಿಂತಿದೆ. ನಾನು ಇವುಗಳನ್ನು ನೀಟಾಗಿ ಬಿಡಿಸಿ ಒಂದೊಂದಾಗಿ ಸುಲಭವಾಗಿ ನಿನಗೆ ಹೇಳ್ಕೊಡ್ಬೋದಾಗಿತ್ತು. ಆದರೆ ನಾನು ಹಾಗೆ ಮಾಡಲ್ಲ. ಯಾಕಂದರೆ ತಂದೆ ತಾಯಿ ಆಗಲಿ, ಗುರು ಆಗಲಿ, ಯಾರೇ ಆಗಲಿ, ಮನುಷ್ಯರು ಕಲಿಸೋ ಪಾಠಕ್ಕಿಂತ ಸಮಯ ಅಥವಾ ಜೀವನ ಕಲಿಸೋ ಪಾಠ ಇದೆಯಲ್ಲ, ಅದು ಬರೀ ಒಂದು ಪಾಠ ಆಗಿರಲ್ಲ. ಅವುಗಳೆಲ್ಲ ಒಂದು ಅದ್ಭುತ ಆಗಿರುತ್ತೆ. ಆ ಅದ್ಭುತಗಳನ್ನು ನೀನು ಅನುಭವ ಮಾಡಲಿ ಅಂತ ಈ ಥರ ನಾನು ಮಾತುಗಳನ್ನು ಒಗಟುಗಳ ರೂಪದಲ್ಲಿ ಹೇಳ್ತಿದ್ದೀನಿ. ಹಾಗಾಗಿ ಮಗನೇ, ಈ ಮಾತುಗಳನ್ನು ಯಾವತ್ತೂ ಮರಿಬೇಡ. ನಿಮ್ಮಪ್ಪ ನಿನಗೆ ಆಸ್ತಿ ಕೊಡಲಿಲ್ಲ ಅನ್ನೋ ಚಿಂತೆ ಯಾವತ್ತೂ ಮಾಡಬೇಡ. ನಾನು ನಿನಗೆ ಏನು ಕೊಟ್ಟಿದ್ದೀನಿ ಅನ್ನೋದು ನಿನ್ನ 3 ಮಾತುಗಳನ್ನು ಅನುಭವ ಯಾವತ್ತು ಮಾಡ್ತೀವೋ ಅವತ್ತು ಗೊತ್ತಾಗುತ್ತೆ ಅಂತ ಹೇಳಿ ಆ ಗೌಡ ಅವನ ಮಧ್ಯಮ ಮಗನಿಗೆ ನಿನ್ನ ಜೀವನದಲ್ಲಿ ಈ 3 ಮಾತುಗಳಿಂದ ನಿನಗೆ ಫಲ ಸಿಗಲಿ ಮತ್ತು ನಿನಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಕೊಡ್ತಾನೆ. ಸ್ವಲ್ಪ ದಿನಗಳ ಕಾಲ ಆ ಹುಡುಗ ಮನೆಯಲ್ಲೇ ಕಾಲ ಕಳೀತಾನೆ. ಅವನ ಹೆಸರು ಮನು ಆಗಿರುತ್ತೆ. ಊರವರೆಲ್ಲ ಮನೆಯವರೆಲ್ಲ ಅವನನ್ನ ಅಧಿಕಾರ ಬಿಟ್ಕೊಟ್ಟ ಮೂರ್ಖ ಅಂತಿರ್ತಾರೆ. ಆದರೆ ಮನು ಅವರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ದೆ ಆರಾಮವಾಗಿರ್ತಾನೆ. ಮತ್ತೆ ಸ್ವಲ್ಪ ದಿನಗಳಾದ್ಮೇಲೆ ಮನು ಅವರ ತಂದೆಗೆ ನಾನಿನ್ನು ನನ್ನ ಜೀವನ ನಾನು ನೋಡ್ಕೋತೀನಿ ಅಪ್ಪ ಅಂತ ಹೇಳಿ ಅವರ ಆಶೀರ್ವಾದ ತಗೊಂಡು ಕೆಲಸ ಹುಡ್ಕೋದಕ್ಕೆ ಊರಿಂದ ಹೊರಗಡೆ ಬೇರೆ ಊರಿನ ಕಡೆ ಬರ್ತಾನೆ. ಪಕ್ಕದ ಊರಲ್ಲಿ ಅವನಿಗೆ ಯಾವುದೇ ಕೆಲಸಗಳು ಸಿಗೋದಿಲ್ಲ. ಅದಕ್ಕೆ ಅವನು ಇನ್ನೊಂದು ಊರಿನ ಕಡೆ ಹೋಗ್ತಾನೆ. ಆದರೆ ಆ ಊರು ಸ್ವಲ್ಪ ಜಾಸ್ತಿನೇ ದೂರ ಇರುತ್ತೆ. ಅವನಿಗೆ ದಾರಿಲೆಲ್ಲ ನಡೆದು ತುಂಬಾನೇ ಸುಸ್ತಾಗಿರುತ್ತೆ. ಆದರೂ ಆದಷ್ಟು ಬೇಗ ನನ್ನ ಊರು ತಲುಪಲೇಬೇಕು, ಏನಾದರೂ ಆಗಲಿ ಅನ್ನೋ ಹಠದಿಂದ ಸುಸ್ತಾದರೂ ದಣಿವಾದರೂ ಕೇರ್ ಮಾಡದೆ ಸುಮ್ಮನೆ ನಡೀತಾನೆ ಇರ್ತಾನೆ. ಆಗ ಸ್ವಲ್ಪ ದೂರ ನಡೆದ ಮೇಲೆ ಅವನಿಗೆ ಅವರ ತಂದೆಯ ಮೊದಲ ಮಾತು ನೆನಪಿಗೆ ಬರುತ್ತೆ, ದಾರಿ ಬಿಟ್ಟು ಪಕ್ಕದಲ್ಲಿ ಕೂತ್ಕೋ ಅನ್ನೋದು. ಆಗ ಅವನು ಸ್ವಲ್ಪ ಯೋಚನೆ ಮಾಡ್ತಾನೆ, ನಮ್ಮ ತಂದೆ ಯಾಕೀಗ ಹೇಳಿದ್ರು ದಾರಿ ಬಿಟ್ಟು ಪಕ್ಕದಲ್ಲಿ ಕೂತ್ಕೋ ಅಂತ, ಏನಿರ್ಬೋದು ಇದರ ಅರ್ಥ, ನೋಡೋಣ ಇರು ಅಂತ ಅವನು ಹೋಗ್ತಿದ್ದ ದಾರಿ ಬಿಟ್ಟು ಸ್ವಲ್ಪ ಪಕ್ಕಕ್ಕೆ ಬಂದು ಅಲ್ಲಿದ್ದ ಮರದ ಕೆಳಗಡೆ ಕೂತ್ಕೋತಾನೆ. ತುಂಬಾ ಹೊತ್ತಿಂದ ನಡೆದು ಸುಸ್ತಾಗಿದ್ದ ಹುಡುಗ ಮರದ ನೆರಳಲ್ಲಿ ಕೂತ ತಕ್ಷಣ ಅವನಿಗೆ ಹೋಗ್ತಿದ್ದ ಪ್ರಾಣ ಮತ್ತೆ ವಾಪಸ್ ಬಂದಂಗಾಗುತ್ತೆ. ಅವನೊಂದು ದೀರ್ಘವಾದ ಉಸಿರು ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕೂತು ದಣಿವಾರಿಸ್ಕೋತಾನೆ. ಮತ್ತೆ ಅಲ್ಲೇ ಅಕ್ಕಪಕ್ಕದ ಮರಗಳಲ್ಲಿದ್ದ ಹಣ್ಣು ಹಂಪಲುಗಳನ್ನು ತಿಂದು ಹಸಿವು ನೀಗಿಸ್ಕೋತಾನೆ. ಸ್ವಲ್ಪ ಹೊತ್ತು ಮರದ ಕೆಳಗಡೆ ಮಲಗೆದ್ದು ಮನು ಮತ್ತೆ ಮುಂದಿನ ಊರಿನ ಕಡೆ ಹೊರಡ್ತಾನೆ.
ಸ್ವಲ್ಪ ದೂರ ಹೋದ್ಮೇಲೆ ಆ ಹುಡುಗ ಅವನ ಜೇಬುಗಳನ್ನ ಚೆಕ್ ಮಾಡ್ತಾನೆ. ಅವನ ಹತ್ರ ಒಂದೇ ಒಂದು ಚಿನ್ನದ ಮುದ್ರೆ ಇರುತ್ತೆ, ಮುಂದಿನ ಊರಲ್ಲಿ ಊಟ ತಿಂಡಿಯ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ. ಆದ್ರೆ ಅವನು ದಾರಿಯಲ್ಲಿ ಅದನ್ನ ನೋಡ್ಕೊಂಡಾಗ ಅದು ಕಳ್ದೋಗಿರುತ್ತೆ. ಆಗ ಮನುಗೆ ಸ್ವಲ್ಪ ಗಾಬರಿ ಆಗುತ್ತೆ. ಅಯ್ಯೋ, ಇದ್ದಿದ್ದು ಒಂದೇ ಒಂದು ಮುದ್ರೆನೂ ಕಳ್ದೋಯ್ತಲ್ಲಪ್ಪ, ಈಗ ಮುಂದೇನ್ ಮಾಡೋದು ಅಂತ. ಆಗ ಮನು, ನಾನು ವಿಶ್ರಾಂತಿ ಪಡಿತಿದ್ದ ಜಾಗದಲ್ಲಿ ಏನಾದ್ರೂ ಬಿದ್ದಿರ್ಬಹುದಾ ಅಂತ ಮತ್ತೆ ಅವನು ಆ ಮರದ ಹತ್ರ ಬಂದು ನೋಡಿದ್ರೆ ಆ ಮುದ್ರೆ ಅಲ್ಲೇ ಬಿದ್ದಿರುತ್ತೆ. ಅದನ್ನ ನೋಡಿ ಅವನಿಗೆ ಬಹಳ ಸಂತೋಷ ಆಗುತ್ತೆ. ಆಗ ಅವನಿಗೆ ಅವರ ತಂದೆ ಹೇಳಿದ್ದ ಮೊದಲ ಮಾತು ಅರ್ಥ ಆಗುತ್ತೆ. ಅವ್ರು ಯಾಕೆ ದಾರಿ ಬಿಟ್ಟು ಸ್ವಲ್ಪ ಪಕ್ಕದಲ್ಲಿ ಕೂತ್ಕೋ ಅಂತ ಹೇಳಿದ್ರು ಅಂತ. ಆ ಮಾತಲ್ಲಿ ಎರಡರ್ಥ ಇರುತ್ತೆ. ಒಂದು, ನಾವು ಗುರಿ ತಲುಪಬೇಕು ಅಂತ ಹೊರಟಿರೋ ದಾರಿಯಲ್ಲಿ ನಮ್ಗೆಲ್ಲಾದ್ರೂ ದಣಿವಾದ್ರೆ ಸ್ವಲ್ಪ ಹೊತ್ತು ಆ ವಿಷಯದ ಬಗ್ಗೆ ಮರೆತು ಪಕ್ಕದಲ್ಲಿ ಕೂತ್ಕೊಂಡು ಸುಧಾರಿಸ್ಕೊಂಡು ನಂತರ ಮುಂದೆ ಸಾಗಬೇಕು. ಇಲ್ಲ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾವು ಗುರಿ ತಲುಪಬೇಕು ಅಂತ ಸುಮ್ಮನೆ ಹುಚ್ಚರಾಗಿ ಮುಂದೆ ನುಗ್ತಿದ್ರೆ ಸುಸ್ತಾಗಿ ಕೆಳಗೆ ಬೀಳೋದಂತೂ ಗ್ಯಾರಂಟಿ. ನೋಡಿ, ತುಂಬಾ ಜನ ನಾವು ಓದಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಏನಾದರೂ ದೊಡ್ಡ ದೊಡ್ಡ ಸಾಧನೆ ಮಾಡಬೇಕು, ಇಲ್ಲ ಯಾವುದಾದ್ರೂ ಕೆಲಸವನ್ನ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅದನ್ನ ಆದಷ್ಟು ಬೇಗ ಪೂರೈಸಬೇಕು ಅಂತ ಎಡಬಿಡದೆ ಪ್ರಯತ್ನ ಪಡ್ತಿರ್ತಾರೆ. ಅಂಥವ್ರು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಟೆನ್ಷನ್ ಫ್ರೀ ಆಗಿ ಮೈಂಡ್ ಫ್ರೆಶ್ ಮಾಡಿಕೊಂಡು ನಂತರ ಮತ್ತೆ ಅವರ ಗುರಿ ಕಡೆ ಧ್ಯಾನ ಕೊಡಬೇಕು ಅಂತ ಅರ್ಥ. ಇಲ್ಲ ಎಡಬಿಡದ ನಿರಂತರ ಪರಿಶ್ರಮದಿಂದ ಆರೋಗ್ಯ ಖಂಡಿತವಾಗಿಯೂ ಹಾಳಾಗುತ್ತೆ. ಹಾಗಾಗಿ ಎಲ್ಲ ವಿಷಯದಲ್ಲೂ ಎಲ್ಲ ಪ್ರಯತ್ನದಲ್ಲೂ ವಿಶ್ರಾಂತಿ ಮುಖ್ಯ ಅನ್ನೋದು ಮೊದಲ ಅರ್ಥ. ಎರಡನೇ ಅರ್ಥ, ನಾವೆಲ್ಲಾದ್ರೂ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ದಾರಿ ಬಿಟ್ಟು ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ದಣಿ ಬಾರಿಸ್ಕೊಂಡ್ರೆ ಆ ಜಾಗದಲ್ಲಿ ನಾವೇನಾದ್ರೂ ಮಿಸ್ ಆಗಿ ಕಳ್ಕೊಂಡಿದ್ರೆ ಇಲ್ಲ ಬೀಳಿಸ್ಕೊಂಡಿದ್ರೆ ಅದು ಅಲ್ಲೇ ಇರುತ್ತೆ. ದಾರಿಯಲ್ಲಿ ನಡೆದಾಡೋ ಜನರ ಕೈಗೆ ಸಿಗಲ್ಲ. ನಾವು ವಾಪಸ್ ಬಂದು ಅಲ್ಲಿ ಹುಡುಕಿದ್ರೆ ಅದು ನಮಗೆ ಮತ್ತೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾ, ಈ ಮಾತು ಕೇಳಕ್ ಸಿಂಪಲ್ ಆಗಿದೆ, ಆದ್ರೆ ನಾವು ರೆಸ್ಟ್ ತಗೊಳ್ಳೋದಕ್ಕೆ ಊಟ ಮಾಡೋದಕ್ಕೆ ಅಂತ ಪಕ್ಕದಲ್ಲಿ ಕೂತಿದ್ದ ಜಾಗದಲ್ಲಿ ಮಿಸ್ ಆಗಿ ಪರ್ಸು, ಮೊಬೈಲು, ದುಡ್ಡು ಏನಾದ್ರೂ ಬೀಳಿಸ್ಕೊಂಡಿದ್ರೆ ಮತ್ತೆ ವಾಪಸ್ ಆ ಜಾಗಕ್ಕೆ ಬಂದು ಹುಡುಕ್ದಾಗ ಆ ವಸ್ತು ನಮ್ಗೆಲ್ಲಾದ್ರೂ ಸಿಕ್ತು ಅಂದ್ರೆ ಆಗಾಗೋ ಸಂತೋಷನೇ ಬೇರೆ. ಹೀಗೆ ಮನುಗೂ ಕೂಡ ಆಗುತ್ತೆ. ಆ ಕ್ಷಣಕ್ಕೆ ಆ ಮುದ್ರೆ ಅವನಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಅವರ ತಂದೆ ಹೇಳಿದ ಮಾತಿಂದ ಮನುಗೆ ಒಳ್ಳೇದೇ ಆಗಿರುತ್ತೆ. ಒಂದು, ಅವನು ದಣುವಾರಿಸ್ಕೊಂಡು ಸುಧಾರಿಸ್ಕೊಂಡು ಆಮೇಲೆ ಮುಂದೆ ನಡೀತಾನೆ. ಇನ್ನೊಂದು, ಅವನ ದಾರಿ ಬಿಟ್ಟು ಸ್ವಲ್ಪ ದೂರದಲ್ಲಿ ಮರದ ಕೆಳಗಡೆ ಕೂತ್ಕೊಂಡ ಅಂತ ಅವನ ಮುದ್ರೆ ಬೇರೆಯವರ ಕೈ ಸೇರದೆ ಅವನಿಗೇನೆ ವಾಪಸ್ ಸಿಗುತ್ತೆ. ಆ ಮುದ್ರೆ ಎತ್ಕೊಂಡು ಆ ಹುಡುಗ ಅವರ ತಂದೆಗೆ ಮೊದಲ ಮಾತು ಫಲಕಾರಿಯಾಗಿದ್ದಕ್ಕೆ ಧನ್ಯವಾದ ಹೇಳಿ ಅವನು ಅಲ್ಲಿಂದ ಮುಂದಿನ ಊರಿನ ಕಡೆ ನಡೀತಾನೆ. ಆದರೆ ಆ ಮಾತು ಫಲಕಾರಿಯಾಗಿದ್ದು ಆಗಲ್ಲ, ಈಗಾಗುತ್ತೆ. ಅವನು ಅವನ ಮುದ್ರೆ ಸಿಕ್ಕ ಖುಷಿಯಲ್ಲಿ ಸಂತೋಷದಲ್ಲಿ ನಡ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಅಲ್ಲಿ ಎರಡು ಊರಿಗೆ ಹೋಗೋ ದಾರಿ ಇರುತ್ತೆ. ಆಗ ಅವನು ಹೋಗ್ತಿದ್ದ ಊರಿನ ದಾರಿ ಬಿಟ್ಟು ಮಿಸ್ ಆಗಿ ಇನ್ನೊಂದು ಊರಿನ ಕಡೆ ಹೋಗ್ಬಿಡ್ತಾನೆ. ಅವನೆಲ್ಲಾದ್ರೂ ಮುದ್ರೆ ಹುಡ್ಕೋದಕ್ಕೆ ವಾಪಸ್ ಬರದೆ ಹೋಗಿದ್ರೆ ಅವನು ಹೋಗ್ಬೇಕಾಗಿದ್ದ ಊರಿಗೆ ಅವನು ಕರೆಕ್ಟಾಗಿ ಹೋಗ್ತಿದ್ದ. ಆದ್ರೆ ಈಗ ಅವನು ಮಿಸ್ ಆಗಿ ಬೇರೆ ಊರಿನ ಕಡೆ ಹೋಗ್ತಿರ್ತಾನೆ. ಸ್ವಲ್ಪ ದೂರ ಮುಂದೆ ಬಂದ್ಮೇಲೆ ಅವನಿಗೆ ಒಂದು ಸುಂದರವಾದ ಊರು ಸಿಗುತ್ತೆ. ಅದನ್ನ ನೋಡಿ ಮನು ಅವನಿಗೆ ಅಲ್ಲೇನಾದ್ರೂ ಕೆಲಸ ಸಿಗ್ಬೋದಾ ಅಂತ ನೋಡೋದಕ್ಕೆ ಊರೊಳಗಡೆ ಹೋಗ್ತಾನೆ. ಅವನು ಊರೊಳಗಡೆ ಬಂದಾಗ ಅಲ್ಲಿ ತುಂಬಾ ಜನ ಗುಂಪು ಸೇರಿರ್ತಾರೆ. ಮನು ಏನಾಗಿರ್ಬೋದು ಅಂತ ನೋಡೋದಕ್ಕೆ ಹೋಗ್ತಾನೆ. ಅಲ್ಲಿ ಒಬ್ಬ ಮುದುಕ ಭಿಕ್ಷುಕ ಸತ್ತು ಬಿದ್ದಿರ್ತಾರೆ. ಆ ಶವವನ್ನ ಆ ಊರವರು ಸುತ್ತ ನಿಂತ್ಕೊಂಡು ಈಗ ಏನ್ ಮಾಡೋದು, ಈ ಶವವನ್ನ ಊರಿಂದ ಹೊರಗಡೆ ಹೇಗ್ ಸಾಕ್ಸೋದು, ಯಾರು ಸಾಕ್ಸೋದು ಅಂತ ಮಾತಾಡ್ತಿರ್ತಾರೆ. ಆದ್ರೆ ಆ ಅಜ್ಜನ ಶವ ತುಂಬಾ ಗಲೀಜಾಗಿರುತ್ತೆ, ವಾಸನೆ ಬರ್ತಿರುತ್ತೆ. ಅದಕ್ಕೆ ಆ ಊರಿನ ಜನ ಯಾರು ಕೂಡ ಆ ಶವವನ್ನ ಮುಟ್ಟೋ ಧೈರ್ಯ ಮಾಡ್ತಿರಲ್ಲ. ಮನು ಅಲ್ಲಿ ಬಂದು ಆ ಶವವನ್ನ ನೋಡಿ ಏನಾಯ್ತು ಅಂತ ಅಲ್ಲಿದ್ದ ಜನರನ್ನ ಕೇಳಿದಾಗ ಅಲ್ಲಿದ್ದ ಜನ ಅವನಿಗೆ ಅಜ್ಜ ಅರ್ಜೆಂಟ್ ಆಗಿ ಎಲ್ಲೋ ಹೋಗ್ತಿದ್ರನ್ಸುತ್ತೆ, ಆದ್ರೆ ಅವರು ಸುಸ್ತಾಗಿ ಸಡನ್ ಆಗಿ ಕುಸಿದು ಬಿದ್ದು ಸತ್ತೋದ್ರು ಅಂತ ಹೇಳ್ತಾರೆ. ಮತ್ತೆ ಆ ಜನ ಮನುನ ನೋಡಿ, ನಾವು ಮೈಲಿಗೆ ಪಾಲಿಸೋ ಜನರು, ಅದಕ್ಕೆ ನಾವು ಈ ಶವವನ್ನ ಮುಟ್ಟಕ್ಕಾಗಲ್ಲ. ನೀನಿಲ್ಲಿ ಹೊಸಬನ್ ಥರ ಕಾಣ್ತಿದ್ಯಾ, ಏನಾದರೂ ಮಾಡಿ ನೀನು ಈ ಶವವನ್ನ ಊರಿಂದ ಹೊರಗಡೆ ಸಾಗಿಸಿ ಅದರ ಅಂತ್ಯಕ್ರಿಯೆ ಮಾಡಪ್ಪ. ನೀನು ಒಳ್ಳೆ ಹುಡುಗನ ಥರ ಕಾಣ್ತಿದ್ಯಾ, ನಿನಗೆ ಒಳ್ಳೇದಾಗುತ್ತೆ, ದಯವಿಟ್ಟು ನಮಗೆ ಸಹಾಯ ಮಾಡು ಅಂತ ಕೇಳ್ತಾರೆ. ಆ ಜನರಲ್ಲಿ ತುಂಬಾ ಜನ ಹಿರಿಯ ವ್ಯಕ್ತಿಗಳು, ಅಜ್ಜ ಅಜ್ಜಿ, ಊರಿನ ಮುಖ್ಯಸ್ಥರು ಎಲ್ಲ ಇರ್ತಾರೆ. ಅವರೆಲ್ಲ ಮನುಗೆ ಸಹಾಯ ಮಾಡು ಅಂತ ಕೇಳಿದಾಗ ಮನುಗೆ ಅವ್ರ ತಂದೆ ಹೇಳಿದ್ದ ಎರಡನೇ ಮಾತು ನೆನಪಿಗೆ ಬರುತ್ತೆ. ಏನೇ ಆದ್ರೂ ಪರವಾಗಿಲ್ಲ, ಹಿರಿಯರ ಮಾತು ದೊಡ್ಡವರ ಮಾತು ಮೀರ್ಬೇಡ, ಅವ್ರು ಏನೇ ಹೇಳಿದ್ರು ಏನೇ ಕೇಳ್ಕೊಂಡ್ರು ತಪ್ಪದೆ ಮಾಡು ಅನ್ನೋದು. ಆ ಮಾತು ಅವನಿಗೆ ನೆನಪಿಗೆ ಬಂದ ತಕ್ಷಣ ಮನು ಮುಗುಳ್ನಗ್ತಾ ಅವರ ತಂದೆಯನ್ನ ನೆನಪು ಮಾಡಿಕೊಂಡು ಮನಸ್ಸಲ್ಲಿ, ಈಗೇನು ನಾನು ಹೆಣ ಎತ್ತಬೇಕಾ, ದೊಡ್ಡವ್ರು ಹೇಳ್ತಿದ್ದಾರೆ ಅಂತ, ಹ್ಞೂ ಸರಿ, ಅದೇನೇನು ಮಾಡಿಸ್ತೀಯ ನನ್ನ ಕೈಯಲ್ಲಿ ಮಾಡಿಸು ಅಂತ ಹೇಳಿ ಅವನು ಆ ಭಿಕ್ಷುಕನ ಶವವನ್ನು ಊರಿಂದ ಹೊರಗಡೆ ಸಾಗಿಸೋದಕ್ಕೆ ಮುಂದಾಗ್ತಾನೆ. ಆಗ ಊರಿನ ಜನ ಅವನಿಗೆ ಆ ಶವವನ್ನು ಸಾಗಿಸೋದಕ್ಕೆ ಒಂದು ಗಾಡಿಯ ವ್ಯವಸ್ಥೆ ಮಾಡ್ತಾರೆ. ಮನು ಸರಿ ಅಂತ ಆ ಶವವನ್ನು ಎತ್ತಿ ಆ ಗಾಡಿಯಲ್ಲಿ ಹಾಕ್ಕೊಂಡು ಊರ ಹೊರಗಡೆ ಅದನ್ನು ಮಣ್ಣು ಮಾಡೋದಕ್ಕೆ ಅಂತ ತಗೊಂಡು ಹೋಗ್ತಾನೆ. ಅಲ್ಲಿ ಅವನು ಗುಂಡಿ ತೋಡಿ ಆ ಶವವನ್ನು ಅದರಲ್ಲಿ ಹಾಕೋದಕ್ಕೆ ಹೋದಾಗ ಆ ಶವವನ್ನು ನೋಡಿ ಮನುಗೆ ಅಯ್ಯೋ ಪಾಪ ಅನಿಸುತ್ತೆ. ಆಗ ಮನು, ಅಜ್ಜ ಹೇಗೋ ಸಾಯೋ ಸತ್ತೋಗ್ಬಿಟ್ಟಿದ್ಯಾ,
ಕೊನೆ ಸಲ ನಿನ್ ಬಟ್ಟೆನಾದ್ರೂ ಬದಲಾಯಿಸಿ ಆಮೇಲೆ ನಿನ್ನನ್ನ ಹುಣ್ಬೇಕು ಅನಿಸ್ತಿದೆ ನನಗೆ ಅಂತ ಅವನು ಆ ಭಿಕ್ಷುಕ ಅಜ್ಜನ ಜೋಳಿಗೆ ಚೆಕ್ ಮಾಡ್ತಾನೆ. ಅದರಲ್ಲಿ ಬಟ್ಟೆ ಗಿಟ್ಟೆ ಇರ್ಬೋದಾ ಅಂತ. ಆ ಜೋಳಿಗೆಯಲ್ಲಿ ಹಳಸೋಗಿರೋ ಅನ್ನ, ತಟ್ಟೆ, ಲೋಟ, ಬಟ್ಟೆ, ಕಾಳು, ಕಡ್ಡಿ, ಅದು ಇದು ಅಂತ ತುಂಬಾನೇ ಏನೇನೋ ಇರುತ್ತೆ. ಅದನ್ನೆಲ್ಲ ಮನು ಕೆಳಗಡೆ ಸುರಿದು ಅಜ್ಜನ ಬಟ್ಟೆ ಚೇಂಜ್ ಮಾಡ್ತಾನೆ. ಅವರ ವಸ್ತುಗಳು ಕೂಡ ಅವ್ರ ಜೊತೆನೆ ಹೋಗ್ಲಿ ಅಂತ ಅವರ ಎಲ್ಲ ವಸ್ತುವನ್ನ ಅವ್ರ ಜೊತೆಗೇನೆ ಆ ಗುಂಡಿಯಲ್ಲಿ ಹಾಕ್ತಿರುವಾಗ ಆ ಜೋಳಿಗೆಯಲ್ಲಿ ಮನುಗೆ ಒಂದು ಸಣ್ಣ ರೇಷ್ಮೆಯ ಕೈಚೀಲ ಸಿಗುತ್ತೆ. ಅಯ್ಯೋ, ಇದೇನು ಇಷ್ಟೊಂದು ಮೃದುವಾಗಿರೋ ಕೈಚೀಲದಲ್ಲಿ ಏನೋ ಇದೆಯಲ್ಲ ಅಂತ ಅದರಲ್ಲಿರೋದನ್ನ ಕೈ ಮೇಲೆ ಸುರಿದು ನೋಡಿದ್ರೆ ಅದರಲ್ಲಿ ವಜ್ರದ ಹರಳುಗಳಿರುತ್ತೆ. ಅದನ್ನ ನೋಡಿ ಮನುಗೆ ಶಾಕ್ ಆಗ್ಬಿಡುತ್ತೆ. ವಜ್ರದ ಹರಳುಗಳು ಈ ಭಿಕ್ಷುಕ ಅಜ್ಜನ ಹತ್ರ ಹೇಗ್ ಬಂತು ಅಂತ ಯೋಚನೆ ಮಾಡ್ತಾನೆ. ಆದ್ರೆ ಅವನಿಗೆ ಅವುಗಳು ಅವ್ರ ಹತ್ರ ಹೇಗ್ ಬಂತು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಮನು ಅವುಗಳನ್ನ ಅವನ ಹತ್ರನೇ ಇಟ್ಕೊಂಡು ಆ ಭಿಕ್ಷುಕ ಅಜ್ಜನ ಅಂತ್ಯಕ್ರಿಯೆಯನ್ನ ಮಾಡ್ತಾನೆ. ಆ ಭಿಕ್ಷುಕ ಅಜ್ಜನಿಗೆ ಆ ವಜ್ರದ ಹರಳುಗಳನ್ನ ಆ ರಾಜ್ಯದ ರಾಜ ಕೊಟ್ಟಿರ್ತಾನೆ. ರಾಜ ಮತ್ತೆ ಮಂತ್ರಿ ಯಾವುದೋ ಮುಖ್ಯ ಕೆಲಸಕ್ಕೆ ಅಂತ ಪಕ್ಕದ ರಾಜ್ಯಕ್ಕೆ ಹೋಗ್ತಿರ್ಬೇಕಾದ್ರೆ ಅವರ ದಾರಿಯಲ್ಲಿ ಆ ಭಿಕ್ಷುಕ ಅಜ್ಜ ಅವರಿಗೆ ಸಿಗ್ತಾರೆ. ಆಗ ರಾಜ ಮತ್ತೆ ಮಂತ್ರಿ ಹೋಗ್ತಿರೋ ಕೆಲಸ ಸರಾಗವಾಗಿ ಆಗ್ಲಿ ಅಂತ ಆ ಭಿಕ್ಷುಕ ಅಜ್ಜನ ಹತ್ರ ಆಶೀರ್ವಾದ ಪಡ್ಕೊಂಡು ಅವರಿಗೆ ಉಡುಗೊರೆಯ ರೂಪದಲ್ಲಿ ಆ ವಜ್ರದ ಹರಳುಗಳನ್ನ ಕೊಟ್ಟಿರ್ತಾರೆ. ವಜ್ರದ ಹರಳುಗಳು ಸಿಕ್ತು, ನನ್ನ ಜೀವನ ಈಗ ಪೂರ್ತಿಯಾಗಿ ಬದಲಾಗ್ಬಿಡುತ್ತೆ ಅಂತ ಖುಷಿಯಲ್ಲಿ ಅವುಗಳನ್ನ ಮಾರೋದಕ್ಕೆ ಓಡೋಡಿ ಬರ್ತಿರುವಾಗ ಅವರಿಗೆ ವಯಸ್ಸಾಗಿದ್ರಿಂದ ಊರ ಮಧ್ಯೆ ದಾರಿಯಲ್ಲಿ ಅವರಿಗೆ ಏದುಸಿರು ಬಂದು ಉಸಿರು ಕಟ್ಟಿ ಆ ಭಿಕ್ಷುಕ ಅಜ್ಜ ಅಲ್ಲೇ ಸತ್ತೋಗಿರ್ತಾರೆ. ಮನು ಅವರ ಅಂತ್ಯಕ್ರಿಯೆ ಮಾಡಿ ಆ ವಜ್ರದ ಹರಳುಗಳನ್ನ ಅವನ ಜೊತೆ ತಗೊಂಡು ಆ ಊರಿಗೆ ವಾಪಸ್ ಬರ್ತಾನೆ. ಅವನು ಆ ಊರಿಗೆ ವಾಪಸ್ ಬಂದ ತಕ್ಷಣ ಅಲ್ಲಿನ ಜನರಿಗೆ ಅವನು ಮಾಡಿದ ಸಹಾಯದಿಂದ ಅವರಿಗೆ ತುಂಬಾನೇ ಸಂತೋಷ ಆಗುತ್ತೆ. ಆ ಊರು ಸಣ್ಣ ಸಾಮಾನ್ಯ ಊರಾಗಿರಲ್ಲ. ಆ ಊರಲ್ಲಿದ್ದ ಪ್ರತಿಯೊಂದು ಮನೆಯವರು ದೊಡ್ಡ ದೊಡ್ಡ ಶ್ರೀಮಂತರಾಗಿರ್ತಾರೆ. ದಣಿಗಳು, ಆಸ್ತಿ ಅಂತಸ್ತಿರೋರು, ವ್ಯಾಪಾರಿಗಳು ಇರೋ ಶ್ರೀಮಂತ ಊರಾಗಿರುತ್ತೆ. ಆ ಹುಡುಗ ಮಾಡಿದ ಕೆಲಸವನ್ನ ಮೆಚ್ಚಿ ಆ ಊರಿನ ಎಲ್ಲಾ ಮನೆಯವರು ಅವನಿಗೆ ಸೇರುಗಳಲ್ಲಿ ಮುತ್ತು ರತ್ನಗಳನ್ನು ತಂದು ಅವನ ಮುಂದೆ ಉಡುಗೊರೆ ರೂಪದಲ್ಲಿ ಸುರಿತಾರೆ. ತಗೊಳಪ್ಪ, ನೀನ್ ಮಾಡಿದ ಕೆಲಸದಿಂದ ನಮಗೆ ತುಂಬಾನೇ ಉಪಕಾರ ಆಯಿತು ಅಂತ ಆ ಜನರು ಒಂದು 2 ಮೂಟೆ ಆಗುವಷ್ಟು ಮುತ್ತು ರತ್ನಗಳನ್ನ ಅವನ ಮುಂದೆ ಸುರಿದು ತಗೊಂಡು ಹೋಗಪ್ಪ ಅಂತ ಹೇಳ್ತಾರೆ. ಅದನ್ನ ನೋಡಿದ ತಕ್ಷಣ ಮನು ಕಣ್ ಬಾಯ್ ಬಿಟ್ಕೊಂಡು ಏನ್ ಮಾಡೋದು ಅಂತ ತಿಳಿದೆ ಶಾಕಲ್ಲಿ ಸುಮ್ಮನೆ ಆ ಜನರ ಮುಖ ನೋಡ್ತಾ ನಿಂತ್ಕೊಂಡ್ಬಿಡ್ತಾನೆ. ಆಗ ಊರ ಜನ ಎಲ್ಲ, ತಗೊಳಪ್ಪ, ಎಲ್ಲ ನಿನಗೆ ಇದು, ಎಲ್ರೂ ಅವ್ರವ್ರ ಕಡೆಯಿಂದ ಉಡುಗೊರೆ ಕೊಟ್ಟಿದ್ದಾರೆ ನಿನಗೆ ಅಂತ ಆ ಮುತ್ತು ರತ್ನಗಳನ್ನ ಮೂಟೆಗಳಲ್ಲಿ ತುಂಬಿ ಒಂದು ಗಾಡಿಯಲ್ಲಿ ಹಾಕಿ ಮನುಗೆ ಕೊಟ್ಟು ಕಳಿಸ್ತಾರೆ. ಒಂದು ಕ್ಷಣದಲ್ಲಿ ಮನು ಲೈಫಲ್ಲಿ ಏನ್ ನಡೀತು ಅಂತ ಅವನಿಗೆ ಗೊತ್ತೇ ಆಗ್ತಿರಲ್ಲ. ಅವನಿಗೆ ಒಂದೇ ಸಲ ಅಷ್ಟೊಂದು ಸಂಪತ್ತು ನೋಡಿ ದಿಗ್ಭ್ರಮೆ ಆಗಿರುತ್ತೆ. ಅವನ ಹತ್ರ ಒಂದೇ ದಿನದಲ್ಲಿ 2 ಮೂಟೆ ಆಗುವಷ್ಟು ಮುತ್ತು ರತ್ನಗಳು ಮತ್ತೆ ಒಂದು ಹಿಡಿ ಆಗುವಷ್ಟು ವಜ್ರದ ಹರಳುಗಳಿರುತ್ತೆ. ಮನು ಅದನ್ನೆಲ್ಲ ತಗೊಂಡು ಅಲ್ಲಿಂದ ಬೇರೆ ಊರಿಗೆ ಬಂದು ಅವನ ಜೀವನವನ್ನ ಕಟ್ಕೋತಾನೆ. ಅವನು ಅವನ ಹತ್ರ ಇದ್ದ ಸಂಪತ್ತಿನಿಂದ ಆಸ್ತಿ ಪಾಸ್ತಿ ಜಮೀನುಗಳನ್ನ ಖರೀದಿ ಮಾಡ್ತಾನೆ. ಮತ್ತೆ ಅವುಗಳನ್ನ ನೋಡ್ಕೊಳ್ಳೋದಕ್ಕೆ ಆಳು ಕಾಳುಗಳನ್ನ ನಿಯೋಜಿಸ್ತಾನೆ. ಸ್ವಲ್ಪ ದಿನಗಳಲ್ಲೇ ಅವನು ಅವನ ಹತ್ರ ಇದ್ದ ಸಂಪತ್ತನ್ನ ಬಳಸ್ಕೊಂಡು ಒಬ್ಬ ದೊಡ್ಡ ವ್ಯಾಪಾರಿಯಾಗಿ ಬೆಳಿತಾನೆ. ಮತ್ತೆ ಕೆಲವೇ ವರ್ಷಗಳಲ್ಲಿ ಅವರ ತಂದೆ ಸಂಪಾದಿಸಿದ ಆಸ್ತಿಗಿಂತ 100 ಪಟ್ಟು ಹೆಚ್ಚು ಆಸ್ತಿ ಮನು ಗಳಿಸ್ತಾನೆ. ಹೀಗಿರ್ಬೇಕಾದ್ರೆ ಸ್ವಲ್ಪ ದಿನಗಳಾದ್ಮೇಲೆ ಮನು ಆ ಊರಲ್ಲೇ ಅಲ್ಲ, ಆ ರಾಜ್ಯದಲ್ಲೇ ದೊಡ್ಡ ಬಂಗಲೆಯನ್ನ ಕಟ್ಟಿಸ್ತಾನೆ. ಆ ಬಂಗ್ಲೆ ಎಷ್ಟೊಂದು ವೈಭವವಾಗಿರುತ್ತೆ ಅಂದ್ರೆ ಆ ರಾಜ್ಯದ ಅರಮನೆಯಷ್ಟೇ ಸುಂದರವಾಗಿ ಮತ್ತೆ ವೈಭವವಾಗಿರುತ್ತೆ. ಈಗ ರಾಜ್ಯದ ಅರಮನೆಗೆ ಕಾಂಪಿಟೇಷನ್ ಕೊಡುವಂತ ಮನೆಯನ್ನ ಒಬ್ಬ ಸಾಮಾನ್ಯ ಮನುಷ್ಯ ಕಟ್ಟಿಸಿದಾನೆ ಅಂದ್ರೆ ಆ ರಾಜ್ಯದ ರಾಜನಿಗೆ ಗೊತ್ತಾಗೇ ಆಗುತ್ತೆ. ಆದ್ರೂ ರಾಜ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರವ್ರ ದುಡ್ಡು ಅವ್ರು ಏನಾದ್ರೂ ಮಾಡ್ಕೊಳ್ಳಿ ಅಂತ ಸುಮ್ಮನಾಗ್ತಾನೆ. ಮನು ಆ ಮನೆಯ ಗೃಹ ಪ್ರವೇಶವನ್ನ ಅದ್ದೂರಿಯಾಗಿ ಮಾಡಬೇಕು ಅಂತ ಅಕ್ಕಪಕ್ಕದ ಊರಲ್ಲೆಲ್ಲ ಡಂಗೂರ ಹೊಡೆಸಿ ಎಲ್ರಿಗೂ ಆಮಂತ್ರಣ ಕೊಡ್ತಾನೆ. ಹಾಗೆ ಅವರ ತಂದೆ ಮತ್ತೆ ಅಣ್ಣ ತಮ್ಮನಿಗೂ ಸಹ ಆಮಂತ್ರಣ ಕೊಡ್ತಾನೆ. ಗೃಹ ಪ್ರವೇಶಕ್ಕೆ ಅವರ ಅಣ್ಣ ತಮ್ಮ ಮತ್ತೆ ಅವರ ಹೆಂಡತಿ ಮಕ್ಕಳು ಎಲ್ಲ ಬರ್ತಾರೆ. ಆದ್ರೆ ಅವರ ತಂದೆ ಮಾತ್ರ ಬಂದಿರಲ್ಲ. ಅವರು ಮನು ಮನೆ ಬಿಟ್ಟು ಬಂದ ಮಾರನೇ ವರ್ಷಕ್ಕೆ ಕೊನೆ ಉಸಿರು ಹೇಳ್ತಿರ್ತಾರೆ. ಆ ವಿಷಯವನ್ನ ಕೇಳಿ ಮನುಗೆ ತುಂಬಾನೇ ದುಃಖ ಆಗುತ್ತೆ. ಮತ್ತೆ ಅವರು ಅವತ್ತು ಹೇಳಿದ ಮಾತುಗಳನ್ನ ನೆನಪು ಮಾಡಿಕೊಂಡು ಅವುಗಳಿಂದ ಅವನ ಜೀವನನೇ ಬದಲಾಯಿತು ಅಂತ ಬಿಕ್ಕಿ ಬಿಕ್ಕಿ ಅಳ್ತಾನೆ. ಆಗ ಮನು ಇನ್ನೊಂದು ವಿಷಯವನ್ನ ಗಮನಿಸ್ತಾನೆ. ಏನಂದ್ರೆ ಇಷ್ಟು ದಿನಗಳಲ್ಲಿ ಅವ್ರ ತಂದೆ ಹೇಳಿದ 2 ಮಾತುಗಳಷ್ಟೇ ಕಾರ್ಯರೂಪಕ್ಕೆ ಬಂದಿರುತ್ತೆ. ಕೊನೆಯ ಮಾತಿಗೆ ಸರಿ ಹೋಗುವಂತ ಘಟನೆ ಇನ್ನೂ ಏನೂ ನಡೆದಿರಲ್ಲ. ಅದಕ್ಕೆ ಮನು ಸ್ವಲ್ಪ ಯೋಚನೆ ಮಾಡ್ತಾನೆ. ನಮ್ಮಪ್ಪ ಹೇಳಿದ 3ನೇ ಮಾತು ಇನ್ನೂ ನಡೆದಿಲ್ವಲ್ಲ, ನನ್ನ ಹತ್ರ ಇಷ್ಟೊಂದು ಸಂಪತ್ತಿದ್ರೆ ನನಗೆ ಕಷ್ಟನೇ ಬರಲ್ಲ, ಅಂಥದ್ರಲ್ಲಿ 3ನೇ ಮಾತು ನಡೆಯೋದಕ್ಕೆ ಹೇಗೆ ಸಾಧ್ಯ? ಆದ್ರೂ ನೋಡೋಣ 3ನೇ ಮಾತಿಂದ ಏನ್ ನಡೆಯುತ್ತೆ ಜೀವನದಲ್ಲಿ ಅಂತ ಅನ್ಕೊಂಡು ಅವರ ತಂದೆ ಸ್ಮರಣೆಯಲ್ಲಿ ಗೃಹ ಪ್ರವೇಶವನ್ನ ಅದ್ದೂರಿಯಾಗಿ ಮಾಡಿ ಮುಗಿಸ್ತಾನೆ. ಈಗ ಅಷ್ಟೊಂದು ವೈಭವ, ಅಷ್ಟೊಂದು ಸಂಪತ್ತಿದೆ ಅಂದ್ರೆ ನೋಡೋರ್ ಕಣ್ಣಿಗೆ ಚುಚ್ಚುತ್ತೆ. ಹಾಗೆ ಮನು ಅಣ್ಣ ತಮ್ಮನಿಗೂ ಅವನ ವೈಭವ ನೋಡಿ ಹೊಟ್ಟೆ ಕಿಚ್ಚಾಗುತ್ತೆ. ಮತ್ತೆ ಆಸ್ತಿ ಬೇಡ, ಅಪ್ಪನ ಮಾತು ಮಾತ್ರ ಬೇಕು ಅಂತ ಬರೀ ಮಾತನ್ನ ನಂಬ್ಕೊಂಡು ಬಂದಿದ್ದ ಭಿಕಾರಿ ಹತ್ರ ಕೆಲವೇ ವರ್ಷಗಳಲ್ಲಿ
ಇಷ್ಟೊಂದು ಸಂಪತ್ತಿ ಹೇಗೆ ಬಂತು ಅನ್ನೋ ಡೌಟ್ ಬರುತ್ತೆ. ಆಗ ಅವರು ನಮ್ಮ ತಂದೆ ನಮಗೆ ಮೋಸ ಮಾಡಿದ್ದಾರೆ, ಚಿಲ್ಡ್ರೆ ಆಸ್ತಿ ನಮ್ಮ ಕೈಲಿ ಹಿಡಿಸಿ ಮಧ್ಯಮ ಮಗ ಮುದ್ದಿನ ಮಗ ಆಗಿದ್ದ ಅಂತ ನಮ್ಮ ಕಣ್ಣಿಗೆ ಮಣ್ಣೆರಚಿ ಅವನಿಗೆ ಮಾತು ಕೊಡ್ತೀನಿ ಅಂತ ಹೇಳಿ ನಿಜವಾದ ಆಸ್ತಿ ಇಷ್ಟೊಂದು ಆಸ್ತಿಯನ್ನ ಅವನಿಗೆ ಕೊಟ್ಟು ನಮಗೆ ಅನ್ಯಾಯ ಮಾಡಿದ್ದಾರೆ. ಈ ಅನ್ಯಾಯವನ್ನ ನಾವು ಸಹಿಸೋದಿಲ್ಲ, ಅವನಿಗೊಂದು ಗತಿ ಕಾಣಿಸ್ಬೇಕು ಅಂತ ಮನು ಮತ್ತೆ ಅವರ ತಂದೆ ಇಬ್ರು ಸೇರ್ಕೊಂಡು ಆಸ್ತಿ ವಿಚಾರದಲ್ಲಿ ನಮ್ಮ ಜೊತೆ ಮೋಸ ಮಾಡಿದ್ದಾರೆ ಅಂತ ಅಣ್ಣ ತಮ್ಮ ಇಬ್ರು ಮನು ವಿರುದ್ಧ ದೂರು ತಗೊಂಡು ರಾಜನ ಹತ್ರ ಹೋಗ್ತಾರೆ. ರಾಜ ಅವರ ದೂರನ್ನ ಸರಿಯಾಗಿ ಕೇಳಿ, ಹೌದು, ಇಷ್ಟೊಂದು ಸಂಪತ್ತು ಇಷ್ಟೊಂದು ದೊಡ್ಡ ಮನೆಯನ್ನ ಮಾತ್ರ ಕೆಲವೇ ವರ್ಷಗಳಲ್ಲಿ ಯಾರೂ ಕೂಡ ಸಂಪಾದನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಖಂಡಿತವಾಗಿಯೂ ಇಲ್ಲೇನೋ ಮೋಸ ನಡೆದಿದೆ, ಕರೆಸ್ರಿ ಮನುನ ವಿಚಾರಣೆಗೆ ಅಂತ ಸೈನಿಕರನ್ನ ಕಳಿಸಿ ರಾಜ ಮನುನ ರಾಜ್ಯಸಭೆಗೆ ಕರೆಸ್ತಾನೆ. ಮನುಗೆ ಅಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿರಲ್ಲ. ಸೈನಿಕರು ಸಡನ್ ಆಗಿ ಬಂದು ಅವನನ್ನ ಬಂದಿ ಮಾಡ್ಕೊಂಡು ರಾಜ್ಯಸಭೆಗೆ ಕರ್ಕೊಂಡ್ ಬಂದಿರ್ತಾರೆ. ಅವನು ಅಲ್ಲಿ ಏನ್ ನಡೀತಿದೆ, ಅವನನ್ನ ಯಾಕೆ ಬಂದಿ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟಾಗ ಅವನಿಗೆ ಅವನ ಅಣ್ಣ ತಮ್ಮ ಮತ್ತೆ ಆಸ್ತಿ ವಿಚಾರದಲ್ಲಿ ಕಿರಿಕಿರಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ಮನು, ನಮ್ಮ ತಂದೆ ಅವ್ರು ಏನೆಲ್ಲ ಸಂಪಾದನೆ ಮಾಡಿದ್ರು ಅದನ್ನೆಲ್ಲ ಅವರಿಗೇನೆ ಕೊಟ್ಟಿದ್ರು, ನಾನು ಖಾಲಿ ಕೈ ಬಂದಿದ್ದೆ, ಆದ್ರೂ ಮತ್ತೆ ಯಾಕೆ ಇವ್ರು ನನ್ನ ಮೇಲೆ ದೂರು ಕೊಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದಾಗ ಅವನಿಗೆ ಅವರು ಮನು ಆಸ್ತಿನೂ ಕೂಡ ಬಯಸ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ರಾಜ್ಯಸಭೆಯಲ್ಲಿ ಮನು ಅಣ್ಣ, ಮಹಾರಾಜ, ಇವನು ಮತ್ತೆ ನಮ್ಮಪ್ಪ ಇಬ್ರು ಸೇರ್ಕೊಂಡು ನಮಗೆ ಮೋಸ ಮಾಡಿದ್ದಾರೆ, ಆಸ್ತಿ ಹಂಚುವಾಗ ಇವನನ್ನೊಬ್ಬನ್ನೇ ಎಲ್ಲಿಗೋ ಕರ್ಕೊಂಡು ಹೋಗಿ ನಮ್ಮಪ್ಪ ಇವನಿಗೆ ನಮ್ಗಿಂತ ಹೆಚ್ಚು ಆಸ್ತಿ ಕೊಟ್ಟು ನಾನು ಏನೂ ಕೊಟ್ಟಿಲ್ಲ ಅಂತ ಊರವ್ರನ್ನೆಲ್ಲ ಒಪ್ಪಿಸಿ ನಮಗೆಲ್ಲ ಮೋಸ ಮಾಡಿದ್ದಾರೆ. ಇಂಥ ಮೋಸಗಾರರನ್ನ ಕ್ಷಮಿಸಬಾರ್ದು, ದಯವಿಟ್ಟು ನಮಗೆ ಅವನಿಗೆ ಸಿಕ್ಕಿರೋ ಆಸ್ತಿಯಲ್ಲಿ ಪಾಲ್ ಕೊಡಿಸಿ ಅಂತ ಕೇಳ್ತಾನೆ. ತಮ್ಮ ಕೂಡ, ಹಾ ಮಹಾರಾಜ, ಇವನೊಬ್ಬ ಮೋಸ್ಕಾರ, ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ, ಒಡ ಹುಟ್ಟಿದವ್ರ ಬೆನ್ನಿಗೆ ಚೂರಿ ಹಾಕೋ ಇಂಥವ್ರು ಬದುಕಿರಬಾರ್ದು, ಅವನಿಗೆ ಶಿಕ್ಷೆ ಕೊಡಿ ಅಂತ ಹೇಳ್ತಾನೆ. ಆಗ ಮಹಾರಾಜ ಮನುಗೆ, ಇದೆಲ್ಲ ನಿಜಾನಾ? ನೀನು ಮತ್ತೆ ನಿಮ್ಮ ತಂದೆ ಸೇರ್ಕೊಂಡು ಅವರಿಗೆ ಮೋಸ ಮಾಡಿದ್ದೀರಾ, ನಿಜ ಹೇಳು ಅಂತ ಕೇಳ್ತಾನೆ. ಆಗ ಮನು, ಇಲ್ಲ, ಅದು ಸುಳ್ಳು, ನಮ್ಮ ತಂದೆ ನನಗೆ ಏನೂ ಕೊಟ್ಟಿರಲಿಲ್ಲ, ಬರೀ ಖಾಲಿ ಕೈಯಲ್ಲಿದ್ದ ಕಳಿಸಿದ್ರು ಅಂತ ಹೇಳ್ತಾನೆ. ಆಗ ರಾಜ ಮತ್ತೆ ಬರೀ 4 ರಿಂದ 5 ವರ್ಷದಲ್ಲಿ ಅಷ್ಟೊಂದು ಆಸ್ತಿ ನಿನ್ನ ಹತ್ರ ಹೇಗೆ ಬಂತು ಅಂತ ಕೇಳ್ತಾರೆ. ಆಗ ಮನು ಮನಸ್ಸಲ್ಲಿ ಯೋಚನೆ ಮಾಡ್ತಾನೆ, ನಾನು ಹೆಣ ಹೂತಿದ್ದಕ್ಕೆ ಇಷ್ಟೆಲ್ಲ ಸಿಕ್ತು ಅಂದ್ರೆ ಇವರು ನಂಬ್ತಾರಾ? ಆದ್ರೂ ಏನಾದ್ರೂ ಆಗ್ಲಿ ಅಂತ ನಡೆದ ವಿಷಯವನ್ನೆಲ್ಲ ಅವನು ಹೇಳ್ತಾನೆ. ಹೀಗೆ ನಾನೊಂದು ಊರವರಿಗೆ ಸಹಾಯ ಮಾಡಿದೆ, ಅದಕ್ಕೆ ಅವರು ನನಗೆ ಉಡುಗೊರೆಯಾಗಿ ಮುತ್ತು ರತ್ನಗಳನ್ನ ಕೊಟ್ಟರು, ಅವುಗಳಿಂದ ನಾನು ಇಷ್ಟು ದೊಡ್ಡ ಶ್ರೀಮಂತನಾಗಿ ಬೆಳೆದೆ ಅಂತ ಇರೋದನ್ನೆಲ್ಲ ಹೇಳ್ತಾನೆ. ಆದ್ರೆ ಅವನ ಮಾತನ್ನ ಯಾರೂ ನಂಬೋದಿಲ್ಲ. ಮೇಲಿಂದ ಅವನ ಕತೆ ಕೇಳಿ ಎಲ್ಲರೂ ಕೂಡ ನಗೋದಕ್ಕೆ ಶುರು ಮಾಡ್ತಾರೆ. ಏನು, ಹೆಣ ಹೂತಿದ್ದಕ್ಕೆ ನಿನಗೆ ಮುತ್ತು ರತ್ನ ಸಿಕ್ತಾ? ಹಾಗಾದ್ರೆ ಸ್ಮಶಾನದಲ್ಲಿ ಹೆಣ ಹೂಳೊಂದು ರಾಜ ಆಗ್ಬೇಕಿತ್ತು ಅಲ್ವಾ ಅಂತೆಲ್ಲ ಗೇಲಿ ಮಾಡ್ತಾ ನಗ್ತಿರ್ತಾರೆ. ಮನುಗೆ ಅವ್ರ ಮಾತು ಕೇಳಿ ಬೇಜಾರಾಗುತ್ತೆ. ಆದ್ರೆ ರಾಜ ಮತ್ತೆ ಮಂತ್ರಿ ಮಾತ್ರ ನಗ್ತಿರಲ್ಲ. ರಾಜ ಹೇಳ್ತಾನೆ, ನೀನ್ ಹೇಳ್ತಿರೋದು ನಂಬುವಂತ ವಿಷಯ ಅಲ್ಲ, ನಿಜ ಹೇಳು, ಇಲ್ಲ ನಿನಗೆ ಶಿಕ್ಷೆ ಕೊಡ್ಬೇಕಾಗುತ್ತೆ ನೋಡು ಅಂತ ಹೇಳ್ತಾನೆ. ಏನೂ ತಪ್ಪು ಮಾಡದೇ ಇದ್ರು ತಪ್ಪಿದಸ್ತನ ರೂಪದಲ್ಲಿ ನಿಂತಿದ್ರಿಂದ ಮನು ಕಣ್ಣಲ್ಲಿ ಕಂಬನಿ ಬರೋದಕ್ಕೆ ಶುರುವಾಗುತ್ತೆ. ಅವನಿಗೆ ಏನು ಮಾಡಬೇಕು ಏನು ಹೇಳಬೇಕು ಅಂತಾನೆ ಯಾವುದೇ ದಾರಿನೂ ಕಾಣ್ತಿರಲ್ಲ. ಆಗ ಅವನಿಗೆ ಅವರ ತಂದೆ ಹೇಳಿದ 3ನೇ ಮಾತು ನೆನಪಿಗೆ ಬರುತ್ತೆ. ಜೀವನದಲ್ಲಿ ಒಂದೇ ಸಲ ಏನಾದರೂ ಏರುಪೇರುವಾಗಿ ಮುಂದೇನು ಮಾಡೋದು ಅಂತ ಯಾವುದೇ ದಾರಿ ಕಾಣದೇ ಇದ್ದಾಗ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡ, ತಾಳ್ಮೆ ಇರಲಿ, ಆಗೋದೆಲ್ಲ ಒಳ್ಳೆಯದಕ್ಕೆ. ಅಂಥ ಸಮಯದಲ್ಲಿ ಮೂಕ ಪ್ರೇಕ್ಷಕನ ಹಾಗೆ ಕಾದು ನೋಡು, ಚಮತ್ಕಾರ ನಡೆಯೋ ಸಮಯ ಅದು. ಅಂಥ ಸಮಯದಲ್ಲಿ ನಿನ್ನೇನಾದರೂ ಭಾವನೆಗಳಿಗೆ ಒಳಗಾಗಿ ತಪ್ಪು ನಿರ್ಧಾರ ಮಾಡಿದ್ರೆ ಜೀವನ ಹಾಳಾಗೋಗುತ್ತೆ. ಹಾಗಾಗಿ ಅಂಥ ಸಮಯದಲ್ಲಿ ತಾಳ್ಮೆ ಇರಲಿ ಅಂತ ಹೇಳಿದ್ರಲ್ಲ, ಆ ಮಾತು ನೆನಪಿಗೆ ಬರುತ್ತೆ. ಮನುಗೆ ಆ ಮಾತು ನೆನಪಾದ ತಕ್ಷಣ ಅವನಿಗೆ ಅವ್ರ ತಂದೆ ಅಲ್ಲೇ ಇದ್ದಾರೇನೋ, ಅವನ ಪಕ್ಕದಲ್ಲೇ ನಿಂತ್ಕೊಂಡು ಅವನ ಹೆಗಲ ಮೇಲೆ ಕೈಯಿಟ್ಟು ನಾನಿದ್ದೀನಿ, ಹೆದರಬೇಡ ಅಂತ ಹೇಳ್ತಿದ್ದಾರೇನೋ ಅನ್ನೋ ಹಾಗೆ ಅವನಿಗೆ ಭಾಸವಾಗುತ್ತೆ. ಆಗ ಅವನು ಸಮಾಧಾನದ ಉಸಿರು ಬಿಟ್ಟು ಮನಸ್ಸಲ್ಲಿ ಯೋಚನೆ ಮಾಡ್ತಾನೆ. ನಾನು ಅವತ್ತು ನಮ್ಮ ತಂದೆ ಮಾತು ಮೀರಿರಲಿಲ್ಲ, ಇವತ್ತೂ ಮೀರಲ್ಲ, ಆಗಿದ್ದಾಗ್ಲಿ, ಏನಾಗುತ್ತೋ ನೋಡ್ಕೋತೀನಿ ಅಂತ ಮನು ಆಗ ಏನೂ ಮಾತಾಡದೆ ಟೆನ್ಷನ್ ಫ್ರೀ ಆಗಿ ಮುಗುಳ್ನಗ್ತಾ ಸಮಾಧಾನವಾಗಿ ನಿಂತ್ಕೋತಾನೆ. ಮನು ಅಳ್ತಿದ್ದನ್ನ ಒಂದೇ ಸಲ ನಿಲ್ಲಿಸಿ ಮುಗುಳ್ನಗ್ತಿರೋದನ್ನ ನೋಡಿ ರಾಜ, ಸಾವು ಮುಂದೆ ನಿಂತಿದ್ರು ಮುಗುಳ್ನಗ್ತಿದೆಯಲ್ಲ, ಇದಕ್ಕೆ ಕಾರಣ ಏನು ಅಂತ ಕೇಳ್ತಾನೆ. ಆಗ ಮನು, ಏನೂ ಇಲ್ಲ ಮಹಾರಾಜ, ನಮ್ಮ ತಂದೆ ಹೇಳಿದ ಒಂದು ಮಾತು ನೆನಪಾಯ್ತು, ಅದಕ್ಕೆ ನಗು ಬಂತು ಅಂತ ಹೇಳ್ತಾನೆ. ಅದನ್ನ ಕೇಳಿ ಮನು ಅವರಣ್ಣ, ನೋಡಿದ್ರ ಮಹಾರಾಜ, ಇಲ್ಲೇ ಗೊತ್ತಾಗ್ತಿದೆಯಲ್ಲ, ಅವರಿಬ್ರು ಏನೋ ಮಾತಾಡ್ಕೊಂಡು ಮಸ್ಲತ್ ಮಾಡಿದ್ದಾರೆ, ಇನ್ನೆಲ್ಲೆಲ್ಲ ಆಸ್ತಿ ಬಚ್ಚಿಟ್ಟಿದ್ದಾರೋ ಯಾರಿಗ್ ಗೊತ್ತು ಅಂತ ಹೇಳ್ತಾನೆ. ಮನು ಅವರಣ್ಣ ಮಾತಾಡಿದ ರೀತಿ ನೋಡಿ ರಾಜನಿಗೆ ಮನುನ ಬಿಟ್ಟು ಅವರ ಅಣ್ಣ ತಮ್ಮನ ಮೇಲೇನೆ ಸಂದೇಹ ಬರುತ್ತೆ, ಇವರಿಬ್ರೇ ಏನೋ ಕಿತಾಪತಿ ಮಾಡ್ತಿದ್ದಾರೆ ಅಂತ. ಅದಕ್ಕೆ ರಾಜ ಮಂತ್ರಿಯನ್ನ ಕರೆದು, ಮನು ಹೇಳಿದ ವಿಷಯ ಎಲ್ಲ ನಿಜಾನ? ಗೌಡನಿಗೆ ಆಸ್ತಿ ಎಷ್ಟಿತ್ತು, ಮನುಗೆ ಯಾವ ಊರವರು ಮುತ್ತು ರತ್ನಗಳನ್ನ ಕೊಟ್ರು ಅನ್ನೋದನ್ನೆಲ್ಲ ಸರಿಯಾಗಿ ವಿಚಾರಣೆ ನಡೆಸಿ ಅಂತ ಹೇಳಿ ಮಂತ್ರಿಗೆ 2 ದಿನ ಟೈಮ್ ಕೊಡ್ತಾನೆ.
ಮಂತ್ರಿ ಸರಿ ಅಂತ ಸ್ವಲ್ಪ ಜನ ಸೈನಿಕರನ್ನ ಕರ್ಕೊಂಡು ಮೊದಲು ಮನು ತಂದೆ ಊರಿಗೆ ಹೋಗಿ ವಿಚಾರಣೆ ನಡೆಸ್ತಾನೆ. ಅವನಿಗೆ ಅಲ್ಲೊಂದು ಸ್ವಲ್ಪ ವಿಷಯ ಅರ್ಥ ಆಗುತ್ತೆ. ಗೌಡ ಏನೆಲ್ಲ ಆಸ್ತಿ ಸಂಪಾದನೆ ಮಾಡಿದ್ನೋ ಅದನ್ನೆಲ್ಲ ಗೌಡ ಮನುನ ಬಿಟ್ಟು ಎಲ್ಲ ಆಸ್ತಿಯನ್ನ ಅವರ ಅಣ್ಣ ತಮ್ಮನಿಗೆ ಮಾತ್ರ ಕೊಟ್ಟ. ಮನುಗೆ ಏನು ಕೊಡದೆ ಬರೀ 3 ಮಾತುಗಳ ಪಾಠಗಳನ್ನ ಹೇಳ್ಕಳಿಸಿದ. ಅವನಿಗೆ ಒಂದು ಬಿಡಿಗಾಸು ಕೊಡ್ಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಮಂತ್ರಿ ಅಕ್ಕಪಕ್ಕದಲ್ಲಿದ್ದ ಊರಲ್ಲಿ ವಿಚಾರಣೆ ನಡೆಸ್ತಾನೆ. ಆಗ ಅವನಿಗೆ ಆ ಶ್ರೀಮಂತ ಊರವರು, ಮನುಗೆ ಮುತ್ತುರತ್ನ ಕೊಟ್ಟಿದ್ರಲ್ಲ ಆ ಊರವರು, ಅಲ್ಲಿ ನಡೆದ ಎಲ್ಲಾ ವಿಷಯವನ್ನ ಮಂತ್ರಿಗೆ ಹೇಳ್ತಾರೆ. ಆಗ ಮಂತ್ರಿ ಯಾವ ಭಿಕ್ಷುಕ ಅವ್ನು ನೋಡೋದಕ್ಕೆ ಹೇಗಿದ್ದ ಅಂತ ಕೇಳ್ತಾನೆ. ಆಗ ಊರವರು ಭಿಕ್ಷುಕ ನೋಡಕ್ ಹೇಗಿದ್ದ ಅನ್ನೋದನ್ನ ಹೇಳ್ತಾರೆ. ಅದನ್ನ ಕೇಳಿ ಮಂತ್ರಿಗೆ ಒಂದು ವಿಷಯ ನೆನಪಿಗೆ ಬರುತ್ತೆ. ಅವತ್ತು ರಾಜ ಮತ್ತೆ ಮಂತ್ರಿ ಎಲ್ಲೋ ಹೋಗ್ತಿರ್ಬೇಕಾದ್ರೆ ಅದೇ ಭಿಕ್ಷುಕನಿಗೆ ಆಶೀರ್ವಾದದ ಬದಲಾಗಿ ವಜ್ರದ ಹರಳುಗಳನ್ನ ಕೊಟ್ಟಿದ್ದು ಅನ್ನೋದು ಮಂತ್ರಿಗೆ ನೆನಪಿಗೆ ಬರುತ್ತೆ. ಆಗ ಮಂತ್ರಿಗೆ ಎಲ್ಲಾ ವಿಷಯ ಕನ್ಫರ್ಮ್ ಆಗುತ್ತೆ. ಮನು ಹತ್ರ ಇಷ್ಟೊಂದು ಸಂಪತ್ತು ಎಲ್ಲಿಂದ ಬಂತು ಅಂತ. ಅವನೇ ಅಲ್ಲ ಆ ಭಿಕ್ಷುಕನನ್ನ ಹೊತ್ತಿದ್ದು. ಸೊ ಅವನಿಗೇನೆ ಆ ಹರಳುಗಳು ಸಿಕ್ಕಿರುತ್ತೆ. ಮತ್ತೆ ಆ ಶ್ರೀಮಂತ ಊರವರು ಅವರೇ ಒಪ್ಕೋತಿದ್ದಾರೆ, ನಾವೇ ಅವನಿಗೆ ಮೂಟೆಗಟ್ಲೆ ಮುತ್ತು ರತ್ನ ಕೊಟ್ವಿ ಅಂತ. ಇನ್ನೇನು ಎಲ್ಲ ಸತ್ಯ ಸಾಕ್ಷಿ ಎಲ್ಲ ಇಲ್ಲೇ ಇದೆಯಲ್ಲ ಅಂತ ಮಂತ್ರಿ ವಿಚಾರಣೆ ಎಲ್ಲ ಮುಗಿಸಿ 2 ದಿನ ಆದ್ಮೇಲೆ ಮತ್ತೆ ರಾಜ್ಯಸಭೆ ಕರೀತಾನೆ. ಮತ್ತೆ ರಾಜ್ಯಸಭೆಗಿಂತ ಮೊದಲು ಮಂತ್ರಿ ರಾಜನಿಗೆ ಸೀಕ್ರೆಟ್ ಆಗಿ ನಡೆದಿರೋ ಎಲ್ಲ ವಿಷಯವನ್ನ ಹೇಳ್ತಾನೆ. ಆಗ ರಾಜನಿಗೆ ಮನು ಮೇಲೆ ಆಶ್ಚರ್ಯ ಆಗುತ್ತೆ. ಏನು, ಆಸ್ತಿ ಬದಲು ಬರೀ ತಂದೆ ಮಾತುಗಳನ್ನ ನಂಬ್ಕೊಂಡು ಖಾಲಿ ಕೈ ಮನೆಯಿಂದ ಹೋದ್ನ? ಎಂತ ಆಶ್ಚರ್ಯದ ಮಾತಿದು. ತಂದೆ ತಾಯಿ ಮಾತು ಕೇಳೋ ಇಂಥ ಮಕ್ಕಳು ಸಿಗೋದೇ ಅಪರೂಪ. ಇಂಥ ಒಳ್ಳೆ ಮಕ್ಕಳು ಎಲ್ರಿಗೂ ಸಿಗ್ಲಿ ಅಂತ ರಾಜ ಮಂತ್ರಿಗೆ ಹೇಳ್ತಾನೆ. ಮತ್ತೆ ಅವರ ಆ 3 ಮಾತುಗಳಿಂದ ಆ ಹುಡುಗ ಅಷ್ಟೊಂದೆಲ್ಲ ಬೆಳೆದಿದ್ದಾನೆ ಅಂದ್ರೆ ಅಂಥದ್ದವರು ಅವನಿಗೆ ಏನ್ ಹೇಳ್ಕೊಟ್ಟಿರ್ಬೋದು. ನಾನು ಕೂಡ ಆ ಮಾತುಗಳನ್ನ ತಿಳ್ಕೋಬೇಕು ಅಂತ ರಾಜ ಬಯಸ್ತಾನೆ. ರಾಜ ರಾಜಸಭೆಗೆ ಬಂದು ಅದು ಇದು ಅಂತೆಲ್ಲ ಟೈಮ್ ವೇಸ್ಟ್ ಮಾಡಲ್ಲ. ಅವನ ತಲೆಯಲ್ಲಿ ಆ ಮಾತುಗಳನ್ನ ಕೇಳಬೇಕು ಅನ್ನೋದು ಓಡ್ತಿರುತ್ತೆ. ಅದಕ್ಕೆ ವಿಚಾರಣೆಯನ್ನ ಬೇಗ ಮುಗಿಸ್ಬೇಕು ಅಂತ ಮಂತ್ರಿ ತಂದಿದ್ದ ಎಲ್ಲ ಸಾಕ್ಷಿಯನ್ನ ಅವನ ಮುಂದೆ ತರೋದಕ್ಕೆ ಹೇಳ್ತಾನೆ. ಮನು ಊರವರೆಲ್ಲ ವಿಷಯ ತಿಳಿದು ರಾಜ್ಯಸಭೆಗೆ ಬಂದು ಮನು ಪರವಾಗಿ ಸಾಕ್ಷಿ ಹೇಳ್ತಾರೆ. ಮತ್ತೆ ಗೌಡ ಅವಂದು ಅಂತ ಏನೆಲ್ಲ ಸಂಪಾದನೆ ಮಾಡಿದ್ನೋ ಅದೆಲ್ಲ ನಮಗ್ ಚೆನ್ನಾಗಿ ಗೊತ್ತು. ಅದೆಲ್ಲ ಅವನು ಮೋಸ ಮಾಡ್ದೆ ನಮ್ ಕಣ್ಮುಂದೆನೆ ಇವರಿಬ್ರಿಗೇನೆ ಹಂಚಿದ. ಅಣ್ಣ ತಮ್ಮ ಇಬ್ರು ಒಡ ಹುಟ್ಟಿದವನಿಗೆ ಏನು ಸಿಗಲಿಲ್ಲ ಅಂತ ಇವ್ರಿ ಅವನಿಗೆ ಅವತ್ತು ಏನಾದ್ರೂ ಒಂದ್ ಸ್ವಲ್ಪ ಕೊಡ್ಬೋದಾಗಿತ್ತು. ಆದ್ರೆ ಈ ಸ್ವಾರ್ಥಿಗಳು ಅವತ್ತು ಏನೂ ಮಾತಾಡ್ಲಿಲ್ಲ. ಆದ್ರೆ ಈಗ ಆ ಹುಡುಗ ಖಾಲಿ ಕೈಯಿಂದ ಇಷ್ಟೆಲ್ಲ ಸಂಪಾದನೆ ಮಾಡಿರೋದನ್ನ ನೋಡಿ ಇವರಿಗೆ ಹೊಟ್ಟೆ ಕಿಚ್ಚಾಗ್ತಿದೆ ಅಂತೆಲ್ಲ ಊರವರೆಲ್ಲ ಮನು ಪರವಾಗಿ ಸಾಕ್ಷಿ ಹೇಳ್ತಾರೆ. ಆ ಶ್ರೀಮಂತ ಊರವರು ಕೂಡ ಮನುಗೆ ನಾವೇ ಅವತ್ತು ಮುತ್ತುರತ್ನಗಳನ್ನ ಕೊಟ್ಟಿದ್ದು ಅಂತ ರಾಜನ ಮುಂದೆ ಒಪ್ಕೋತಾರೆ. ಮತ್ತೆ ಮಂತ್ರಿ ರಾಜನಿಗೆ ವಜ್ರದ ಹರಳುಗಳ ಬಗ್ಗೆನೂ ಹೇಳ್ತಾನೆ. ಆಗ ರಾಜ ಅವನಿಗೆ ಸಿಕ್ಕಿದ್ದು ಅವಂದೇ ಪಾಲದು ಅಂತ ಹೇಳ್ತಾನೆ. ರಾಜನಿಗೆ ಈಗ ಎಲ್ಲ ವಿಷಯ ಕನ್ಫರ್ಮ್ ಆಗುತ್ತೆ. ಮತ್ತೆ ಸುಳ್ಳು ಹೇಳ್ತಿರೋದು ಮನು ಅಲ್ಲ, ಅವ್ರ ಅಣ್ಣ ತಮ್ಮ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ರಾಜ ಮನು ಅಣ್ಣ ತಮ್ಮನಿಗೆ ಮನು ಮೇಲೆ ತಪ್ಪು ಅಪವಾದನೆ ಹೊರಿಸಿದ್ದಕ್ಕೆ ಶಿಕ್ಷೆ ಕೊಡೋದಕ್ಕೆ ಅಂತ ಹೋಗ್ತಾನೆ. ಆಗ ಮನು ಬೇಡ ಅಂತ ರಾಜನನ್ನ ತಡಿತಾನೆ. ಮತ್ತೆ ಅವರಿಬ್ರು ಕ್ಷಮಿಸೋದಕ್ಕೆ ಹೇಳ್ತಾನೆ. ಯಾಕಂದ್ರೆ ಅವರು ಗೊತ್ತಿಲ್ಲದೆ ಮಿಸ್ ಆಗಿ ತಪ್ಪು ಮಾಡಿದ್ದಾರೆ ಅಂತ. ಮತ್ತೆ ಮನು ಅವನೇ ಒಪ್ಕೋತಾನೆ. ಎಷ್ಟೇ ಆದ್ರೂ ನನ್ನ ಅಣ್ಣ ತಮ್ಮನೇ ಅಲ್ವಾ, ನನ್ನಿಂದ ಅವ್ರೇನಾದ್ರೂ ಬಯಸ್ತಿದ್ದಾರೆ, ಪರವಾಗಿಲ್ಲ, ನನ್ನ ಹತ್ರ ತುಂಬಾ ಆಸ್ತಿ ಇದೆ, ನಾನೇ ಅವರಿಗೆ ಅದರಿಂದನೂ ಸ್ವಲ್ಪ ಕೊಡ್ತೀನಿ ಅಂತ ಅವನ ಅರ್ಧ ಆಸ್ತಿಯಲ್ಲಿ ಅರ್ಧವನ್ನ ಅವನ ಅಣ್ಣ ಮತ್ತೆ ತಮ್ಮನಲ್ಲಿ ಹಂಚ್ತೀನಿ ಅಂತ ಒಪ್ಕೋತಾನೆ. ಅವನ ಮಾತುಗಳನ್ನ ಕೇಳಿ ಅವನ ಅಣ್ಣ ಮತ್ತೆ ತಮ್ಮನಿಗೆ ಆಸ್ತಿಯ ಹುಡುಕಾಟದಲ್ಲಿ ಬೆಲೆನೆ ಕಟ್ಟಕ್ಕಾಗದಿರುವಂತಹ ಸಹೋದರನನ್ನ ಕಳ್ಕೊಂಡ್ವಿ ಅನ್ನೋ ತಪ್ಪಿನ ಅರಿವಾಗುತ್ತೆ. ಮನುವಿನ ಆ ಒಳ್ಳೆ ಗುಣ ನೋಡಿ ರಾಜನಿಗೆ ಬಹಳ ಸಂತೋಷ ಆಗುತ್ತೆ. ಆಗ ರಾಜ ಮನುಗೆ ನಿಮ್ಮ ತಂದೆ ಹೇಳ್ಕೊಟ್ಟಿರೋ ಆ ಅಮೂಲ್ಯ ಮಾತುಗಳನ್ನ ನಮಗೂ ಹೇಳ್ಕೊಡು ಅಂತ ಕೇಳ್ತಾನೆ. ಆಗ ಮನು ಇಲ್ಲ ಮಹಾರಾಜ, ಆ ಜ್ಞಾನದ ಮಾತುಗಳನ್ನ ನಾನು ಯಾರು ಬೇಕೋ ಅವರಿಗೆಲ್ಲ ಹೇಳೋ ಹಾಗಿಲ್ಲ ಅಂತ ನಮ್ಮ ತಂದೆ ಹೇಳಿದ್ದಾರೆ. ಅವುಗಳನ್ನೇನೇ ಇದ್ರೂ ಆ ಮಾತುಗಳನ್ನ ಪಾಲಿಸೋ ಯೋಗ್ಯ ವ್ಯಕ್ತಿಗೆ ಮಾತ್ರ ಹೇಳಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ. ಅವನ ಮಾತುಗಳನ್ನ ಕೇಳಿ ರಾಜನಿಗೆ ಕೋಪ ಬರುತ್ತೆ. ಆಗ ರಾಜ ಜ್ಞಾನ ಇರೋದು ಎಲ್ಲರಲ್ಲೂ ಹಂಚೋದಕ್ಕಲ್ವಾ, ಎಲ್ರಿಗೂ ಆ ಮಾತುಗಳನ್ನ ಹೇಳ್ಕೊಟ್ರೆ ನಮ್ಮ ರಾಜ್ಯ ಇನ್ನೂ ಹೆಚ್ಚಿನ ಉನ್ನತಿಯ ಶಿಖರವನ್ನ ಏರಲ್ವಾ, ನಮ್ಮ ರಾಜ್ಯ ಇನ್ನೂ ಹೆಚ್ಚು ಬೆಳೆಯೋದಿಲ್ವಾ, ಅದರಿಂದ ನೀನೇ ಹೇಳು ಅಂತ ಕೇಳ್ತಾನೆ. ಆಗ ಮನು ಮುಗುಳ್ನಗ್ತಾನೆ. ಮತ್ತೆ ರಾಜನಿಗೆ ಮಹಾರಾಜ, ಇದೇ ಮಾತನ್ನ ನಾನವತ್ತು ನಮ್ಮ ತಂದೆಗೂ ಕೇಳಿದೆ. ನೀವು ಯಾಕೆ ಇಷ್ಟು ಸರಳವಾದ ವಿಷಯವನ್ನ ನನಗೆ ಮಾತ್ರ ಹೇಳ್ತಿದ್ದೀರಾ, ನಮ್ಮ ಅಣ್ಣ ಮತ್ತೆ ತಮ್ಮನಿಗೂ ಯಾಕೆ ಹೇಳ್ತಿಲ್ಲ ಅಂತ. ಆಗ ಅವ್ರು ಏನು ಹೇಳಿದ್ರು ಗೊತ್ತಾ, ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಡೋದು ಒಂದೇ, ಅಲ್ಪರ ಕೈಯಲ್ಲಿ ಜ್ಞಾನ ಕೊಡೋದು ಒಂದೇ. ಜ್ಞಾನ ಹಕ್ಕಿರೋರಿಗಲ್ಲ, ಯೋಗ್ಯತೆ ಇರೋರಿಗೆ ಮಾತ್ರ ಸಿಗುತ್ತೆ ಅಂತ ಹೇಳಿದ್ರು. ಅಲ್ಪರು ಜ್ಞಾನವನ್ನ ಉಪಯೋಗನೂ ಮಾಡಲ್ಲ, ದುರುಪಯೋಗನೂ ಮಾಡಲ್ಲ. ಅವರು ಅದನ್ನ ಅವಮಾನ ಮಾಡ್ತಾರೆ. ಜ್ಞಾನ ಉಪಯೋಗ ಆಗದಿದ್ರೂ ಪರವಾಗಿಲ್ಲ, ಅದಕ್ಕೆ ಅವಮಾನ ಮಾತ್ರ ಆಗಬಾರ್ದು. ನಮ್ಮ ತಂದೆ ಹೇಳ್ಕೊಟ್ಟಿರೋ ಆ ವಿಷಯಗಳು ತುಂಬಾನೇ ಸರಳವಾಗಿದೆ. ಅವುಗಳನ್ನ ನಾನೆಲ್ಲಾದ್ರೂ ಈಗ ಎಲ್ರ ಮುಂದೆ ಹೇಳಿದ್ರೆ ಇಲ್ಲಿರೋರು ತುಂಬಾ ಜನ
ಏ ಇಷ್ಟೇನಾ? ಇಷ್ಟು ಸಣ್ಣ ವಿಷಯನ ನೀನು ಇಷ್ಟೊಂದು ದೊಡ್ಡದಾಗಿ ಹೇಳೋ ಅವಶ್ಯಕತೆ ಇರಲಿಲ್ಲ ಅಂತ ಗೇಲಿ ಮಾಡ್ತಾರೆ. ಜ್ಞಾನದ ವಿಷಯಗಳು ತುಂಬಾನೇ ಸರಳವಾಗಿರುತ್ತೆ. ಆದ್ರಿಂದ ಯಾರು ಆ ಮಾತಿಗಳಿಗೆ ಮರ್ಯಾದೆ ಕೊಟ್ಟು ಪಾಲಿಸ್ತಾರೋ ಅಂಥವ್ರನ್ನ ಹುಡುಕಿ ಅವ್ರಿಗೆ ಮಾತ್ರ ಹೇಳಬೇಕು ಅಂತ ಹೇಳಿದ್ದಾರೆ. ನನಗೆ ನಿಮ್ಮ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಹಾಗಾಗಿ ಮಹಾರಾಜ ಅವುಗಳನ್ನ ನಾನು ನಿಮಗೆ ಹೇಳ್ಕೊಡಕ್ಕಾಗಲ್ಲ. ನಮ್ಮ ತಂದೆ ಮಾತನ್ನ ನಾನು ಯಾವತ್ತೂ ಮೀರಲ್ಲ ಅಂತ ಹೇಳ್ತಾನೆ. ಮನುವಿನ ಆ ಮಾತುಗಳನ್ನ ಕೇಳಿ ರಾಜ ಕೋಪ ಮಾಡ್ಕೊಳ್ಳೋದನ್ನ ಬಿಟ್ಟು ಅವನು ಮುಗುಳ್ನಗ್ತಾನೆ. ಮತ್ತೆ ತಂದೆ ಮಾತು ನಂಬ್ಕೊಂಡು ಆಸ್ತಿ ಬಿಟ್ಟು ಬಂದಿರೋ ನೀವನು ಅಂತದ್ರಲ್ಲಿ ಇವನವ್ರ ತಂದೆ ಯಾರಿಗ್ ಬೇಕೋ ಅವರಿಗೆಲ್ಲ ಹೇಳ್ಬೇಡ ಅಂದಿರೋ ಆ ಮಾತುಗಳನ್ನು ಮೀರಲ್ಲ ಅನ್ನೋದು ರಾಜನಿಗೆ ಅರ್ಥ ಆಗುತ್ತೆ. ಸಭೆ ಗಿಬೆ ಎಲ್ಲ ಮುಗ್ದು ಸ್ವಲ್ಪ ದಿನಗಳಾದ್ಮೇಲೆ ಎಲ್ಲ ವಿಷಯಗಳು ತಣ್ಣಗಾಗಿರುತ್ತೆ. ಮನು ಅವನ ಮಾತಿನ ಪ್ರಕಾರ ಅವನ ಆಸ್ತಿಯಲ್ಲಿ ಅರ್ಧ ಪಾಲನ್ನ ಅವರ ಅಣ್ಣ ಮತ್ತೆ ತಮ್ಮನಲ್ಲಿ ಹಂಚಿದ ವಿಷಯ ರಾಜನಿಗೆ ಗೊತ್ತಾಗುತ್ತೆ. ಆಗ ರಾಜನಿಗೆ ಮನುನ ನಿಸ್ವಾರ್ಥ ಬುದ್ಧಿ ತುಂಬಾನೇ ಇಷ್ಟ ಆಗುತ್ತೆ. ಆಗ ರಾಜ ಸ್ವಲ್ಪ ತಲೆ ಓಡಿಸ್ತಾನೆ. ಮನು ಬಗ್ಗೆ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ, ಅವನು ಎಂತ ಹುಡುಗ ಆಗಿರ್ಬೋದು ಅಂತ. ರಾಜ ಸಭೆಯಲ್ಲಿ ನಡೆದ ಎಲ್ಲ ವಿಷಯವನ್ನ, ಮನು ಸಭೆಯಲ್ಲಿ ನಡ್ಕೊಂಡ ನಡವಳಿಕೆಯನ್ನ ಮತ್ತೆ ಜನರು ಅವನ ಬಗ್ಗೆ ಹೊಗಳಿದ ವಿಷಯವನ್ನೆಲ್ಲ ಸೂಕ್ಷ್ಮವಾಗಿ ಯೋಚನೆ ಮಾಡಿ ರಾಜ ಒಂದು ನಿರ್ಧಾರಕ್ಕೆ ಬರ್ತಾನೆ. ನನ್ನ ರಾಜ್ಯ ಆಳೋದಕ್ಕೆ, ಮುಂದಿನ ರಾಜ ಆಗೋದಕ್ಕೆ ಯೋಗ್ಯ ವ್ಯಕ್ತಿ ಇವನೇ ಅಂತ ಯೋಚನೆ ಮಾಡಿ ರಾಜ ಅವನಿಗಿದ್ದ ಒಬ್ಬಳೇ ಒಬ್ಳು ಮಗಳು ರಾಜ್ಕುಮಾರಿಯನ್ನ ಮದುವೆ ಮಾಡಿಕೊಂಡು ಮನುಗೆ ಮುಂದಿನ ರಾಜನಾಗಿ ಈ ರಾಜ್ಯ ಆಳು ಅಂತ ಪ್ರಸ್ತಾವನೆ ಕೊಡ್ತಾನೆ. ಮತ್ತೆ ನನಗಂತೂ ಆ ಮಾತುಗಳು ಏನು ಅಂತ ಇವನು ಹೇಳಲ್ಲ. ಹಾಗಾಗಿ ನನ್ನ ಮುಂದಿನ ಪೀಳಿಗೆಗಾದ್ರೂ ಅದೇನು ಅನ್ನೋದು ಗೊತ್ತಾಗ್ಲಿ ಅಂತ ಯೋಚನೆ ಮಾಡಿ ರಾಜ ರಾಜ್ಕುಮಾರಿಯನ್ನ ಮನುಗೆ ಕೊಟ್ಟು ಮದುವೆ ಮಾಡಬೇಕು ಅನ್ಕೊಂಡಿರ್ತಾನೆ. ಮನು ಆ ಪ್ರಸ್ತಾವನೆಯನ್ನ ಸರಿ ಅಂತ ಒಪ್ಕೋತಾನೆ. ಮತ್ತೆ ಅದ್ದೂರಿಯಾಗಿ ರಾಜ್ಕುಮಾರಿ ಜೊತೆ ಮದುವೆ ಮಾಡಿಕೊಂಡು ಜೀವನ ಕಳೀತಾನೆ. ತಂದೆಯ 3ನೇ ಮಾತನ್ನ ಸರಿಯಾಗಿ ಪಾಲಿಸಿದ್ದಕ್ಕೆ ಅವನು ಒಬ್ಬ ಭವ್ಯವಾದ ರಾಜ್ಯದ ರಾಜ ಆಗ್ತಾನೆ. ಇದು ಚಮತ್ಕಾರ ಅಲ್ಲದೆ ಇನ್ನೇನು. ಅವ್ರ ತಂದೆ ಹೇಳಿದ್ರಲ್ಲ, 3ನೇ ಮಾತನ್ನ ಪಾಲಿಸಿದ್ರೆ ಚಮತ್ಕಾರ ಆಗುತ್ತೆ ಅಂತ. ಸೊ ಆಗುತ್ತೆ. ಹೀಗೆ ಕಾಲ ಕಳೆದಂತೆ ಮನು ಅವನ ಜೀವನದ ಅನುಭವವನ್ನ ಮತ್ತೆ ಅವರ ತಂದೆ ಹೇಳ್ಕೊಟ್ಟ ಮಾತುಗಳನ್ನೆಲ್ಲ ಅವನ ಮುಂದಿನ ಪೀಳಿಗೆ ಅಂದ್ರೆ ಯೋಗ್ಯನಾದ ಅವನ ಮಗನಿಗೆ ಅದೆಲ್ಲ ಹೇಳ್ಕೊಡ್ತಾನೆ. ಗೌಡ ಹೇಳ್ಕೊಟ್ಟ ಮಾತನ್ನ ಪಾಲಿಸಿದ್ದಕ್ಕೆ ಮನು ರಾಜ ಆಗ್ತಾನೆ. ಮತ್ತೆ ಮನು ಹೇಳ್ಕೊಟ್ಟ ಮಾತನ್ನ ಅವನ ಮಗ ಪಾಲಿಸಿದ್ದಕ್ಕೆ ಅವನು ಮನುಗಿಂತನೂ ದೊಡ್ಡ ಮಹಾನ್ ರಾಜನಾಗಿ ರಾಜ್ಯ ಆಳ್ತಾನೆ. ಸೊ ಸ್ನೇಹಿತರೆ, ಈ ಕಥೆಯ ಸರಳವಾದ ಸಾರಾಂಶ ಏನಂದ್ರೆ, ತಂದೆ ತಾಯಿ ಮಾತನ್ನ ಮೀರಿದ ಮಕ್ಕಳಿಗೆ ಅಪಜಯ ಅನ್ನೋದು ಯಾವತ್ತೂ ಹತ್ರ ಸುಳಿಯೋದಿಲ್ಲ. ಅಂತ ಮಕ್ಕಳಿಗೆ ತಂದೆ ತಾಯಿ ಆಶೀರ್ವಾದ ಎಲ್ಲ ಕಷ್ಟ ನಷ್ಟ ನೋವುಗಳಿಂದ ವಜ್ರ ಕವಚದ ಹಾಗೆ ಕಾಪಾಡ್ತಿರುತ್ತೆ. ಅಷ್ಟೊಂದು ಶಕ್ತಿ ತಂದೆ ತಾಯಿ ಆಶೀರ್ವಾದದಲ್ಲಿರುತ್ತೆ. ತಂದೆ ತಾಯಿ ಆಶೀರ್ವಾದ ಅಥವಾ ಶಾಪ ಯಾವತ್ತೂ ನಿಷ್ಫಲ ಆಗಲ್ಲ. ಅದೇನಾದ್ರೂ ಆಗಿರಲಿ, ಅವ್ರು ಹೇಳಿದ್ದು ನಡೆದೇ ನಡೆಯುತ್ತೆ. ಹಾಗಾಗಿ ಸ್ನೇಹಿತರೆ, ತಂದೆ ತಾಯಿ ಜೊತೆ ಪ್ರೀತಿಯಿಂದ ವಿನಯದಿಂದ ಸ್ನೇಹಿತರಾಗಿರಿ. ಅವರ ಒಂದು ಆಶೀರ್ವಾದ ನಮ್ಮ ಭಾಗ್ಯವನ್ನ ಹಣೆಬರಹವನ್ನು ಬದಲಾಯಿಸಬಹುದು. ಹಾಗೆ ಅವರ ಒಂದೇ ಒಂದು ಮನನೊಂದ ಶಾಪ ನಮ್ಮ ಭಾಗ್ಯವನ್ನ ತಲೆ ಕೆಳಗೂ ಸಹ ಮಾಡಬಹುದು. ಅದಕ್ಕೆ ತಂದೆ ತಾಯಿ ಮನನೋಯಿಸಬೇಡಿ. ಅವರಿಂದ ನಿಮಗೇನಾದರೂ ಕೆಟ್ಟದಾಗ್ತಿದೆ ಅಂದರೆ ಅದನ್ನ ದೇವರು ಮಾಡ್ತಿರೋ ಪರೀಕ್ಷೆ ಅನ್ಕೊಳ್ಳಿ. ಹಾಗೆ ಅವರಿಂದ ಏನಾದರೂ ಒಳ್ಳೇದಾಗ್ತಿದ್ರೆ ಅದನ್ನ ದೇವರ ಕೃಪೆ ಅನ್ಕೊಳ್ಳಿ. ಆದರೆ ಯಾವತ್ತೂ ತಂದೆ ತಾಯಿಯನ್ನ ದ್ವೇಷಿಸಬೇಡಿ. ಅದೇ ನಿಜವಾದ ಗುಣವಂತ ಮಕ್ಕಳ ಕರ್ತವ್ಯ. ಅದಕ್ಕೆ ದೊಡ್ಡವರೊಂದು ಮಾತು ಹೇಳಿದ್ದಾರೆ, ಹುಚ್ಚಿರಂತ ತಂದೆ ತಾಯಿ ಆಗಿದ್ರು ತಂದೆ ತಾಯಿ ಮಾತನ್ನ ಮಾತ್ರ ಮೀರಬಾರ್ದು ಅಂತ. ಸೊ ಈ ಕಥೆಯಿಂದ ನಿಮಗೇನಾದರೂ ಕಲಿಯಕ್ಕೆ ಸಿಕ್ಕಿದ್ರೆ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಸ್ನೇಹಿತರಿಗೆ ಪರಿವಾರದವರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ಕತೆ ಬಗ್ಗೆ ನಿಮ್ಗೆ ಅನ್ಸಿದ್ದೇನಾದರೂ ಒಂದನ್ನು ತಪ್ಪದೇ ಕಮೆಂಟ್ ಮಾಡಿ. ಧನ್ಯವಾದಗಳು.